IVM. ಧ್ವನಿ ಮತ್ತು ಮಾತು ಎಲ್ಲ ಕಡೆ ಇದೆ. ವಾಯ್ಸ್ ಮುಖ್ಯ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ನಿಮ್ಮ ವಾಯ್ಸ್ ಇಂದ ಒಂದು ಕೆರಿಯರ್ ಮಾಡಬೇಕಂದ್ರೆ ಮನ್ಸ್ ಹೋಗುತ್ತೆ ಸಂಗೀತಕ್ಕೆ, ಇಲ್ಲ ನಾಟಕ, ಟಿವಿ, ಫಿಲ್ಮ್ ಆಕ್ಟಿಂಗ್. ಆದ್ರೆ ಆಕ್ಟಿಂಗ್ ಬರೀ ನಿಮ್ಮ ವಾಯ್ಸ್ ಜೊತೆ ಕೂಡ ಮಾಡ್ಬೋದಲ್ವಾ? ವಾಯ್ಸ್ ಆಕ್ಟಿಂಗ್, ವಾಯ್ಸ್ ಓವರ್ಸ್ ಮತ್ತು ವಾಯ್ಸ್ ವರ್ಕ್ ಬಗ್ಗೆ ಮಾತಾಡೋಣ ಬೆಳಕಿಲ್ಲ ಪ್ರದೀಪ್ ಅವರ ಜೊತೆ. ನಿಮಗೆ ಬೈ ಚಾನ್ಸ್ ಪ್ರದೀಪ್ ಅವರ ಪರಿಚಯ ಆಗ್ಲೇ ಇಲ್ಲ ಅಂದ್ರೆ ಅವರ ಮಾತಂತೂ ನೀವು ಕೇಳಿರ್ತೀರಾ. ಸೊ ಬನ್ನಿ ಮಾತಾಡೋಣ. ತಲೆ ಉಪಯೋಗಿಸಿ ಮಾತಾಡೋಣ. ತಲೆಯೆಲ್ಲಾ ಮಾತಾಡೋಣ. ಬನ್ನಿ ಹರಟೆ ಹೊಡೆಯೋಣ. ನಾನು ಪವನ್. ನಾನು ಸೂರ್ಯ. ನಾನು ಗಣೇಶ್. ಸುಸ್ವಾಗತ ನಮ್ಮ ತಲೆ ಹರಟೆ ಪಾಡ್ಕಾಸ್ಟ್ಗೆ. ಎಲ್ಲರಿಗೂ ನಮಸ್ಕಾರ ಮತ್ತು ಸುಸ್ವಾಗತ ನಮ್ಮ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ. ನಾನು ನಿಮ್ಮ ಹೋಸ್ಟ್ ಪವನ್ ಶ್ರೀನಾಥ್ ಮತ್ತು ಇವತ್ ನಮ್ ಜೊತೆ ಬೆಳಕಿಲ್ಲ ಪ್ರದೀಪ್ ಅವರು ನಮ್ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ನಾನಾಗ್ಲೇ ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ದೆ, ಪ್ರದೀಪ್ ಅವ್ರ ಜೊತೆ ಈ ಒಂದು ಧ್ವನಿ ವಾಯ್ಸ್ ಕ್ಷೇತ್ರದ ಬಗ್ಗೆ ಮಾತಾಡೋಕ್ಕಂತೂ ನನಗಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನಾವ್ ಈ ಪಾಡ್ಕಾಸ್ಟಿಂಗ್ ಕ್ಷೇತ್ರದಲ್ಲಿ ಕನ್ನಡದಲ್ಲಿ ಹೇಗೋ 2.5 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. ಅಂಡ್ ಈ ಧ್ವನಿ, ನಮ್ಮ ಮಾತು, ಇದೇ ನಮ್ಮ ಮೌಲ್ಯ, ನಮ್ಮ ಮುಖ. ಈಗ ನಾವು ವಿಡಿಯೋ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಹಾಕ್ಬೋದು, ಆದ್ರೆ ಅದ್ರಲ್ಲೇನು ಎಕ್ಸ್ಟ್ರಾ ವ್ಯಾಲ್ಯೂ ಅಡಿಷನ್ ಕಡಿಮೆ. ಆದ್ರೆ ಮಾತಲ್ಲೇ ಅಂಡ್ ಕಾನ್ವರ್ಸೇಷನ್ ಅಲ್ಲೇ ವ್ಯಾಲ್ಯೂ ಇದೆ. ಸೊ ಪ್ರದೀಪ್ ಅವರೇ, ನೀವು ನಿಮ್ಮ ಕೆರಿಯರ್ ನಿಮ್ಮ ವಾಯ್ಸ್ ಮೇಲ್ ಮಾಡಿದೀರಾ. ಅಂಡ್ ಇನ್ ಅನ್ ಏಜ್ ವೇರ್ ಜನ ಇನ್ನೂ ಆಕ್ಟರ್ ಆಗ್ಬೇಕು, ಇಲ್ಲ ಆನ್ ಸ್ಕ್ರೀನ್ ಪ್ರೆಸೆನ್ಸ್ ಇರಬೇಕು, ನನ್ನ ಮುಖ ಟಿವಿಲ್ ಬರ್ಬೇಕು, ಇಲ್ಲ ಯೂಟ್ಯೂಬ್ ಅಲ್ಲಿ ಬೇರೆ ಕಡೆ ಬರ್ಬೇಕು ಅನ್ನೋ ಒಂದು ಭಾವನೆಯಲ್ಲಿ ಇರೋವಾಗ, ನಾವು ಈಗ ಕಳೆದ 5 ವರ್ಷದಲ್ಲಿ ವಿಡಿಯೋದು ಎಕ್ಸ್ಪ್ಲೋಷನ್ ಅಂತೂ ನೋಡಿದೀವಿ, ಯೂಟ್ಯೂಬ್ ಆಗ್ಲಿ ಬೇರೆ ಕಡೆ ಆಗ್ಲಿ. ಇದರಲ್ಲಿ ನೀವು ಈ ಧ್ವನಿ ವಾಯ್ಸ್ ಮಾತಿನ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಸೊ ನಿಮ್ ಪಯಣ ಹೇಗ್ ಶುರು ಆಯ್ತು? ನನಗ್ ಗೊತ್ತಿರೋ ಪ್ರಕಾರ ಒಂದ್ 10-12 ವರ್ಷದಿಂದ ಒಂದು ವಾಯ್ಸ್ ವರ್ಕ್ ಮಾಡ್ಕೊಂಡು 15 ವರ್ಷ. ವಾವ್. ಐ ಕಂಪ್ಲೀಟೆಡ್ 15 years. ನಾನು ಮೇ 2021ಕ್ಕೆ 15 ವರ್ಷ ನಾನು ಕಂಪ್ಲೀಟ್ ಮಾಡಿದೆ. ನಾನು 2006 ಮೇ ತಿಂಗಳಲ್ಲಿ TV9 ಅಲ್ಲಿ ಜಾಯಿನ್ ಆಗಿದ್ದು. ಸೊ ನನ್ನ ಜರ್ನಿ ಆಸ್ ಅ ವಾಯ್ಸ್ ಆರ್ಟಿಸ್ಟ್ ಹಾಗೆ ಸ್ಟಾರ್ಟ್ ಆಯ್ತು. ಪ್ಲಸ್ ಲೈಕ್ ಯು ಸೆಡ್, ವಿಡಿಯೋ ಮೇಲೆ ಜಾಸ್ತಿ ಗಮನ ಇದೆ. ಬಟ್ ಡು ಯು ನೋ ಒನ್ ಥಿಂಗ್, ಯಾವ್ದಿದ್ರು ಏನೇ ಇದ್ರು ಕೂಡ ಆಡಿಯೋ ಇಲ್ಲದೆ ಇದ್ರೆ ಹೌದು. ಇನ್ಫ್ಯಾಕ್ಟ್ ತುಂಬಾ ಸತಿ ವಿಡಿಯೋ ಇಟ್ ಈಸ್ ಅನ್ ಇಂಟಗ್ರಲ್ ಪಾರ್ಟ್ ಆಫ್ ದ ಹೋಲ್ ಪ್ರಾಸೆಸ್. ಸೊ ದಟ್ಸ್ ವೈ ಐ ಫೀಲ್ ದಟ್ ಇಟ್ ಈಸ್ ಸಚ್ ಅ ಬ್ಯೂಟಿಫುಲ್ ಮೀಡಿಯಂ. ಇಟ್ಸ್ ಅ ಪ್ಯಾಸಿವ್ ಮೀಡಿಯಂ. ನಾವು ಏನೋ ಬೇರೆ ಕೆಲಸ ಮಾಡ್ತಾ ಇರ್ಬೇಕಿದ್ರು ಕೂಡ ಜನ ಅದನ್ನ ಆಸ್ವಾದಿಸಬಹುದು, ಅದನ್ನ ಆನಂದಿಸಬಹುದು, ಅಥವಾ ಅದರಿಂದ ಏನೋ ತಿಳ್ಕೊಳ್ಬಹುದು. ಸೊ ಈ ಸಾಧ್ಯತೆಗಳಿರೋದ್ರಿಂದ, ಅಂಡ್ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು, ಇಟ್ ಆಲ್ ಸ್ಟಾರ್ಟೆಡ್ ಆಕ್ಸಿಡೆಂಟಲಿ. ನಾನು ಹಂಗೇನೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ದ ಚಾಯ್ಸ್ ಆಫ್ ಗೋಯಿಂಗ್ ಟು ಜರ್ನಲಿಸಮ್ ವಾಸ್ ಮೈನ್. ದ್ಯಾಟ್ ಅಗೇನ್ ವಾಸ್ ಅ ರಿಸಲ್ಟ್ ಆಫ್ ಮೈ ಫೇಲ್ಯೂರ್ ಇನ್ PUC. ಸೈನ್ಸ್ ಅಲ್ಲಿ ನಂಗೆ ಕಲಿಯೋದಕ್ಕೆ ಇಷ್ಟ ಇರ್ಲಿಲ್ಲ ಅಂತ ನಾನು ಜರ್ನಲಿಸಮ್ ತಗೊಂಡು ಐ ಗಾಟ್ ಇನ್ ಟು ದ್ಯಾಟ್. ಅಂಡ್ TV9 ಅಲ್ಲಿ ಜಾಬ್ ಸಿಕ್ತು. ಅಲ್ಲಿ ಕೆಲಸ ಮಾಡ್ತಿರ್ಬೇಕಿದ್ರೆ ಆಂಕರಿಂಗ್ ಮಾಡ್ತಾ ಇದ್ದೆ, ರಿಪೋರ್ಟಿಂಗ್ ಮಾಡ್ತಾ ಇದ್ದೆ. ರಿಪೋರ್ಟಿಂಗ್ ಬರೆಯೋದಕ್ಕೂ ಕೂಡ ಕಲಿಸ್ತಿದ್ರು, ಅದನ್ನ ವಾಯ್ಸ್ ಓವರ್ಸು ಕೂಡ ಮಾಡೋದಕ್ಕೆ ಕಲಿಸ್ತಾ ಇದ್ರು, ಪ್ಲಸ್ ಪ್ರೊಡಕ್ಷನ್ ಮಾಡೋದಕ್ಕೂ ಕಲಿಸ್ತಾ ಇದ್ರು. ಎಲ್ಲಾನು ಮಾಡ್ತಾ ಇದ್ವಿ. ಅಲ್ಲಿ ಐ ಕೆಪ್ಟ್ ಡೂಯಿಂಗ್ ಡಿಫ್ರೆಂಟ್ ವಾಯ್ಸ್ ಓವರ್ಸ್. ಅಲ್ಲಿ ಟ್ಯಾಗ್ ಲೈನ್ ಬಂತು ಫಸ್ಟ್ ಚಾನಲ್ದು, ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಂತ ಹೇಳ್ಕೊಂಡು. ಸೊ ಆ ಟ್ಯಾಗ್ ಲೈನ್ ಇವತ್ತಿಗೂ ಕೂಡ ಚಾನಲ್ ಅಲ್ಲಿ ರನ್ ಆಗ್ತಾ ಇದೆ. ಸೊ ದ್ಯಾಟ್ ಗೇವ್ ಮಿ ಅ ಲೀವ್. ಇವತ್ತಿಗೂ ನಿಮ್ಮ ಟ್ಯಾಗ್ ಲೈನ್ ನಡೀತಾ ಇರೋದು TV9 ನಲ್ಲಿ. ವಾವ್. ಸೊ 15 ವರ್ಷ. ಸೊ ಅದೇ ಆ ಒಂದು ಆಲ್ಮೋಸ್ಟ್ ಒಂದು ಸಿಗ್ನೇಚರ್ ಅಂತ ಹೇಳ್ಬೋದಲ್ವಾ? ಅದು ಒನ್ಸ್ ಅದು ಮಾಡಿದ್ರೆ ಚಾನಲ್ ID, ಅದಕ್ಕೆ ಒಂದು ಲೈಫ್ ಇದೆ, ಒಂದು ಅಂಡ್ ಇಟ್ ಕ್ಯಾನ್ ಲಾಸ್ಟ್ ಸಮ್ ಟೈಮ್ಸ್ ಫಾರ್ ಎವರ್ ಅಲ್ವಾ? ಟ್ರೂ. ಮತ್ತೆ ನಿಮ್ಮ ಶೋ ಬಗ್ಗೆ ನಾನು ಶುರುನಲ್ಲೇ ಒಂದು ಹೇಳ್ಬೇಕು. ತಲೆ ಹರಟೆ ಅಂತ ಶೋ ಅಂತಂದಾಗ, ಆಕ್ಚುಲಿ ಪಾಡ್ಕಾಸ್ಟಿಂಗ್ ಲೋಕಕ್ಕೆ ಈ ತರದ್ದು ಇದನ್ನ ಒಂದು ಥಾಟ್ ಅನ್ನ ಇಟ್ಕೊಂಡು 2.5 ವರ್ಷದಿಂದ ಮಾಡ್ತಿರೋದು. ಇಟ್ಸ್ ನಾಟ್ ಅನ್ ಈಸಿ ಥಿಂಗ್, ಇಟ್ಸ್ ನಾಟ್ ಇವನ್ ಅ ಜೋಕ್. ಮತ್ತೆ ನೀವು ಸುಮ್ನೆ ತಲೆ ಹರಟೆ ಮಾಡಿದ್ರೆ ಅಲ್ಲಿ ಏನೋ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಪ್ಲಸ್ ನನ್ನ ಪ್ರಕಾರ ನೀವು ತಲೆ ಇರೋದ್ರಿಂದ ಸ್ವಲ್ಪ ಹೊತ್ತು ಹರಟೆ ಹೊಡೆಯೋದಕ್ಕೆ ನಿಮ್ಗೆ ತಾಕತ್ತಿದೆ. ಸೊ ದಟ್ಸ್ ವೈ ಯು ಆರ್ ಏಬಲ್ ಟು ಪುಲ್ ದಿಸ್ ಆಫ್ ಅಂತೀನಿ. ಹೌದು, ಅದಕ್ಕೆ ನಮ್ಗೆ ಆ ಹೆಸರಿಂದ ನಮಗ್ ತುಂಬಾ ಮಜಾ ಬರುತ್ತೆ. ಯಾಕಂದ್ರೆ ಒಂದು ತಲೆ ಹರಟೆ ಅಂತ ನಾವ್
ಮಾತಲ್ಲಿ ಹೇಳುವಾಗ ಒಂದದು. ಎಕ್ಸಾಕ್ಟ್ಲಿ. ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಆಡಳಿತದ ಬಗ್ಗೆ ಮಾತಾಡಬಹುದು, ಫಾರಿನ್ ಪಾಲಿಸಿ ಬಗ್ಗೆ ಮಾತಾಡ್ಬೋದು, ನಮ್ಮ ಕಲ್ಚರ್ ಸಮಾಜದ ಬಗ್ಗೆ ಮಾತಾಡ್ಬೋದು. ಯೂಶಲಿ ನಮ್ ತಲೆ ಮೇಲಿರೋ ವಿಷಯದ ಬಗ್ಗೆನೆ ಮಾತಾಡ್ತೀವಿ. ಸೊ ಅದಕ್ಕೆ ತಲೆ ಮೇಲ್ ಇರೋ ವಿಷಯಗಳ ಬಗ್ಗೆ ಹರಟೆ, ಸ್ವಲ್ಪ ತಲೆ ಇದ್ಕೊಂಡು ಸ್ವಲ್ಪ ಹರಟೆ ಮಾಡೋಣ ಅಂತ ಹೊರಟಿದೀವಿ. ಅದಕ್ಕೆ ಈ ತರ ನಾವು ಫುಲ್ ಒಂದು ಇಂಟರ್ವ್ಯೂ 20 ಕ್ವೆಶ್ಚನ್ ಇಟ್ಕೊಂಡು ನಿಮಗೆ ಬರೀ ಉತ್ತರ ಕೇಳೋದು ಆ ತರ ಅಲ್ಲ, ಚರ್ಚೆ ಮಾಡೋಣ, ಹರಟೆ ಹೊಡೆಯೋಣ ಅಂತ ಒಂದು. ನನ್ಗೂ ಅದೇ ತುಂಬಾ ಆಪ್ಯಾಯಮಾನ ಅನ್ಸುತ್ತೆ, ತುಂಬಾ ಖುಷಿ ಆಗತ್ತೆ. ಅದು ಇಟ್ಸ್ ಅ ಹೆಲ್ತಿ ಇದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡುತ್ತೆ. So that is the beauty of it. So hange nandu accidentally I got into voiceovers, and then I felt okay, there is something in it. I kept practicing. I keep practicing even today. So ಅದ್ ಮಾಡ್ತಾ ಇದ್ದೆ. ರಿಪೋರ್ಟಿಂಗ್ ಒಂದ್ ಕಡೆ ನಡೀತಾ ಇತ್ತು. ನನ್ ಫುಲ್ ಟೈಮ್ ಜಾಬ್ ನಡೀತಾ ಇತ್ತು ಇನಿಷಿಯಲಿ. ಒಂದು 5 years ನಾನು ಫುಲ್ ಟೈಮ್ ಜಾಬ್ ಮಾಡಿದೆ. about 4-5 years. ಅದಾದ ನಂತರ ಸಾಕಾಯ್ತು. I said enough is enough. I don't want to work full. No, 4.5 years. To be 2.3 months in TV9, 1 ವರ್ಷ ಆಜ್ ತಕ್ ಅಲ್ಲಿ ಇದ್ದೆ, ಒಂದು 3 months Big FM ಅಲ್ಲಿ ಇದ್ದೆ, and about 1 year I was in Suvarna Entertainment Channel as a promo chief. ಅದಾದ ನಂತರ I got into voiceovers full time. Then I started realizing that there is a potential. Like initially when we look at it, ಈಗ ನೀವ್ ಹೇಳ್ದಂಗೆನೆ ಫಸ್ಟ್ ig ನಮ್ಗೆ ಅಟ್ರಾಕ್ಟ್ ಆಗೋದು ಏನ್ ಕಾಣಿಸುತ್ತೆ ಅದು. I wanted to get into media. I didn't know what to do, but I was very enthusiastic about, ಅಂದ್ರೆ ಏನಾದ್ರೂ ಇದ್ರೆ ಕಲ್ಯಾಣ, ಅದರಿಂದ ಏನೋ ಒಂದು ಹೊಸದ್ ಸಿಗತ್ತೆ. ಇಟ್ಸ್ ಆಲ್ ಅಬೌಟ್ ದ್ಯಾಟ್. ನನ್ನ ಪ್ರಕಾರ ನಾವು ಹೊಸ್ತನ ಕಲಿಯೋದಕ್ಕೆ ಯಾವತ್ತೂ ಕೂಡ ಇಂಟ್ರೆಸ್ಟೆಡ್ ಆಗಿರ್ಬೇಕು, ಎಂಥೂಸಿಯಾಸ್ಟಿಕ್ ಆಗಿರ್ಬೇಕು. ಸೊ ದಟ್ಸ್ ವಾಟ್ ಐ ಕೆಪ್ ಡೂಯಿಂಗ್. ಅದಕ್ಕೇನೆ ಪ್ರತಿ ಸತಿನೂ ಹೊಸದೊಂದು ಭಾಷೆನ ಆಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ಹೊಸದೇನೋ ಒಂದು ಸ್ಕಿಲ್ ಅನ್ನ ಆಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನ್ ನನ್ನ ಫೋನ್ ಅನ್ನ, ನನ್ನ ಲ್ಯಾಪ್ಟಾಪ್ ಅನ್ನ ಮಾತ್ರ ಅಪ್ಗ್ರೇಡ್ ಮಾಡೋದಲ್ಲ, ನಾನು ಕೂಡ ಸ್ವಲ್ಪ ಅಪ್ಗ್ರೇಡ್ ಆಗ್ತಾ ಇರ್ಬೇಕು ಅಂತ ನಮ್ದು. ನಿಜ. ಅಂಡ್ ನಾವುವೇ ಲೈಕ್ ನೀವ್ ಹೇಳಿದ್ ತುಂಬಾ ನಿಜ. ನಾವು ತುಂಬಾ ಸತಿ ಒಂದು ಯಾವ್ದೋ ಒಂದು ದೂರದ ಗುರಿ ಇಟ್ಕೊಂಡು ನಾವು ನಡೀತಾ ಇರ್ಬೋದು, ಬೇರೆ ಬೇರೆ ನಮ್ ಕೆರಿಯರ್ ಆಗ್ಲಿ, ಪರ್ಸನಲ್ ಲೈಫ್ ಅಲ್ಲಿ, ಬೇರೆ ಇದ್ರಲ್ಲಿ. ಬಟ್ ಒಂದೊಂದು ಹೆಜ್ಜೆನಲ್ಲೂ ನಮಗೆ ಒಂದು ಸುಖ ಸಿಗೋಲ್ಲ, ಇಲ್ಲ ಸ್ವಲ್ಪ ಒಂದು ಡೋಪಮೀನ್ ಹಿಟ್ ಸಿಗೋಲ್ಲ, ಅಂದ್ರೆ ಲೈಕ್ ವಿ ಡೋಂಟ್ ಗೆಟ್ ಜಾಯ್. ಆ ಗುರಿ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ, ಹೋಗೋ ಅಷ್ಟರಲ್ಲಿ ನಮಗೆ ಎಲ್ಲಾ ಇಂಟ್ರೆಸ್ಟ್ ಹೊಟ್ಟೋಗಿರ್ಬೋದು. ಸೊ ಅದಂತೂ ಖಂಡಿತ. ಸೊ ಪ್ರದೀಪ್ ಅವ್ರೆ, ನಿಮ್ಮ ಪಯಣದ ಬಗ್ಗೆ ನಾ ಇನ್ನೂ ಮಾತಾಡ್ಬೇಕು ಅಂತ ಇಷ್ಟಪಡ್ತೀನಿ. ಬಟ್ ಅದಕ್ ಮುಂಚೆ ನಮ್ಮ ಕೇಳುಗರಿಗೆ ಸ್ವಲ್ಪ ಈಗ ಈ ಧ್ವನಿ ವಾಯ್ಸ್ ಕ್ಷೇತ್ರ ಅಂದ್ರೆ ಏನ್ ಪಾಸಿಬಿಲಿಟೀಸ್ ಇದೆ ಅಂತಾನೆ ನಮಗೆ ಗೊತ್ತಿಲ್ಲದೆ ಇರ್ಬೋದು. ಇವಾಗ ಆಕ್ಟಿಂಗ್ ಇಲ್ಲ ಮಾಡೆಲಿಂಗ್ ಅಂದ್ರೇನೆ ಸ್ವಲ್ಪ ಜನಕ್ಕೆ ಇನ್ನೂ ತಿಳುವಳಿಕೆ ಜಾಸ್ತಿ. ಸರಿ, ನೀವು ಪ್ರಿಂಟ್ ಅಡ್ವರ್ಟೈಸಿಂಗ್ ಏನಾದ್ರು ಮಾಡ್ಲಿಂಗ್ ಮಾಡಬಹುದು, ಇಲ್ಲ ಅಂದ್ರೆ ಯಾವ್ದಾದ್ರು ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೀವು ಬರ್ಬೋದು ಆನ್ ಸ್ಕ್ರೀನ್. ಸೊ ಆತರ ಸ್ವಲ್ಪ ಗಮನ ಇದೆ. ಸೊ ವಾಯ್ಸ್ ಕ್ಷೇತ್ರದಲ್ಲಿ ಏನೇನ್ ಪಾಸಿಬಲ್ ಆಗಿದೆ ಅಂತ ಒಂದು ದೃಷ್ಟಿ ಕೊಡ್ತೀರಾ? ಆಮೇಲೆ ಕನ್ನಡದಲ್ಲಿ ಏನಾಗ್ತಾ ಇದೆ, ಹೇಗಾಗ್ತಾ ಇದೆ, ಆಮೇಲೆ ಬರೋಣ. ವಾಯ್ಸ್ ಅಲ್ಲಿ ಏನೇನು ಪಾಸಿಬಿಲಿಟೀಸ್ ಇಲ್ಲ ಅಂತ ಕೇಳಿದ್ರೆ, ಇಟ್ ಈಸ್ ದ ರೈಟ್ ವೇ ಟು ಆಸ್ಕ್ ಅಬೌಟ್ ವಾಯ್ಸ್ ನನ್ನ ಪ್ರಕಾರ. ಬಿಕಾಸ್ ಎಲ್ಲಿ ನಿಮ್ಗೆ ಸಹಜವಾಗಿ ತುಂಬಾನೇ ಯಾರಿಗೋ ಇನ್ಫಾರ್ಮೇಶನ್ ಅನ್ನ ನಾವು ಪಾಸ್ ಆನ್ ಮಾಡ್ಬೇಕು, ಅಥವಾ ಎಂಟರ್ಟೈನ್ಮೆಂಟ್ ಅನ್ನ ಪಾಸ್ ಆನ್ ಮಾಡ್ಬೇಕು. ನಮ್ ಊರ್ನಲ್ಲಿ ಜಾತ್ರೆನೋ ಯಕ್ಷಗಾನನೋ ಅಥವಾ ಏನೋ ನಡೀತಾ ಇದೆ ಅಂತಂದ್ರೆ, ಅವ್ರು ನನ್ಗೆ ಮನೆಗೆ ಬಂದು ಹೇಳಲ್ಲ. ಅವರು ನನಗೆ ಏನ್ ಮಾಡ್ತಾರೆ, ನಮ್ಮ ಊರ ಬೀದಿಲಿ ರೋಡಲ್ಲಿ ಹೋಗ್ತಾ ಅವರು ಮೈಕಲ್ಲಿ ಅನೌನ್ಸ್ ಮಾಡ್ಕೊಂಡು ಹೋಗ್ತಾರೆ. That is also voiceover. ಹೌದು. See, this also begins with first journalism ಸ್ಟಾರ್ಟ್ ಆಗಿದ್ದು, ಫಸ್ಟ್ ಪಬ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು, ಮಾಸ್ ಮೀಡಿಯಾ ಸ್ಟಾರ್ಟ್ ಆಗಿದ್ದು. ಯಾರೋ ಒಬ್ಬ ಬೀದಿ ಸೈಡ್ ಅಲ್ಲಿ ಇಟ್ಕೊಂಡು ಯಾರೋ ಒಬ್ಬ ಶಬ್ದ ಮಾಡಿ ಅಲ್ಲಿ ಏನೋ ಅನೌನ್ಸ್ ಮಾಡಿದ್ನಂತೆ, ನ್ಯೂಸ್ ವಾಟ್ ಎವರ್ ಇದ್ದದನ್ನ. ಅಗೇನ್ ದಟ್ ಈಸ್ ದಟ್ ವಾಯ್ಸ್ ಬೇಸ್ಡ್. 2000 ವರ್ಷದಿಂದ ರೋಮ್ ಅಲ್ಲಿ ಟೌನ್ ಕ್ರಯರ್ ಇಲ್ಲ ಏನೇನು ಏನೋ ಹೊಸದಾಗಿ ಏನೋ ಒಂದು ಮೆಸೇಜ್ ಹಾಕ್ತಾ ಅಂದ್ರೆ ಒಂದೊಂದು ಇಲಾಖೆಯಲ್ಲೂ ಯಾವನೋ ಒಬ್ಬ ಶೀಟ್ ಇಟ್ಕೊಂಡು ಅದನ್ನ, ನಮ್ಮಲ್ಲೂ ಡಂಗುರ ಹೊಡೆಯೋರು ಇದ್ರಲ್ಲ. ಹೌದು ಹೌದು, ಯಾವಾಗ್ಲೂ ಇದ್ದಿದೆ. ದಟ್ ಈಸ್ ದ ಫಸ್ಟ್ ಚಾಯ್ಸ್, ಬಿಕಾಸ್ ದಟ್ ಈಸ್ ದ ಬ್ಯೂಟಿಫುಲ್ ಅಂಡ್ ದ ಮೋಸ್ಟ್ ಕನ್ವೀನಿಯಂಟ್ ಮೋಡ್ ಆಫ್ ಕಮ್ಯುನಿಕೇಶನ್. ಹೌದು. ನಾನ್ ನಿಮ್ಗೆ ಹೇಳಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ, ಅಂದ್ರೆ ನಾನು ಅದನ್ನ ಅಲ್ಲಿ ಬಂದು ತೋರ್ಸೋದಕ್ಕಿಂತ ಹೆಚ್ಚು, ನಾನು ಯಾರನ್ನೋ ಕೂಗಿ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ಕನೆಕ್ಟ್ ಆಗುವಂತವ್ರು ಇದ್ದಾರೆ.
ದರ್ ಇಸ್ ಐ ಥಿಂಕ್ ಒಂದು ಲ್ಯಾಂಗ್ವೇಜ್, ಶಿಳ್ಳೆ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಸೊ ಅವರು ಕಿಲೋಮೀಟರ್ ಗಟ್ಟಲೆ ದೂರಕ್ಕೆ, ಐ ಥಿಂಕ್ ಒನ್ ಆಫ್ ದಿ ಓನ್ಲಿ ಐ ಥಿಂಕ್ ಸರ್ವೈವಿಂಗ್ ವಿಲೇಜ್ ಅಲ್ಲಿ ಎಲ್ಲೋ ಒಂದ್ ಕಡೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ಐ ಆಮ್ ನಾಟ್ ಏಬಲ್ ಟು ರಿಮೆಂಬರ್ ದ ಡೀಟೇಲ್ಸ್, ಬಟ್ ಅದ್ಭುತವಾಗಿದೆ ಅದು ಕಾನ್ಸೆಪ್ಟ್. ಅವರೆಲ್ಲರೂ ಕೂಡ ಇದ್ರಲ್ಲೇ ಮಾತಾಡ್ತಾರೆ, ಶಿಲ್ಲೆಲ್ಲೇ ಮಾತಾಡ್ತಾರೆ ಅವರು. ಸೊ ಬೇರೆ ಬೇರೆ ಅವರು ಅದಕ್ಕೆ ಆದಂತಹ ಭಾಷೆ ಅದನ್ನ ಡೆವಲಪ್ ಮಾಡ್ಕೊಂಡಿದ್ದಾರೆ. ಅವರು ಬೆಟ್ಟ ಪ್ರದೇಶದಲ್ಲಿರುವಂತವ್ರು. ಸಿ ದ ಬ್ಯೂಟಿ ಅಂಡ್ ಇನ್ ವಿಚ್ ದ ಲ್ಯಾಂಗ್ವೇಜ್ ಹ್ಯಾಸ್ ಇವಾಲ್ವ್ಡ್. ಇಲ್ಲಿ ನಮ್ಮ ಊರಲ್ಲಿ ನಾವು ಅದನ್ನೇ ಇದ್ ಮಾಡ್ತೀವಿ. ನಮ್ ಕೆಲಸದವರು ತೋಟದಲ್ಲಿದ್ದಾರೆ ಅಂತಂದ್ರೆ ಕಾಲು ಅರ್ಧ ಕಿಲೋಮೀಟರ್ ದೂರದಲ್ಲಿ ಇರ್ತಾರೆ, ಅವರಿಗೆ ಕೂ ಮಾಡ್ತೀವಿ ನಾವು. ಅವರಿಂದ ಉತ್ತರ ಸಿಗತ್ತೆ ಅಂತಂದ್ರೆ ಓಕೆ, ಊಟದ ಟೈಮ್ ಆಗಿದೆ, ಟೀ ಟೈಮ್ ಆಗಿದೆ, ಬನ್ನಿ, ಅಥವಾ ಕೆಲಸ ಮುಗೀತು, ಬನ್ನಿ. ಸೊ ಯು ಆಸ್ಕ್ಡ್ ಅಬೌಟ್ ವಾಯ್ಸ್ ಓವರ್ ಕರಿಯರ್ಸ್, ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ದಿಸ್. ವೈ ಆಮ್ ಐ ಸೇಯಿಂಗ್ ಇಟ್? ಬಿಕಾಸ್ ವಾಯ್ಸ್ ಓವರ್ಸ್ ಅಥವಾ ವಾಯ್ಸ್ ಇಸ್ ಎವ್ರಿವೇರ್. ಸೊ ಅದು ಎಲ್ಲಾ ಕಡೆ ಇದೆ. ಅದನ್ನ ಟ್ಯಾಪ್ ಇನ್ ಮಾಡ್ಕೊಂಡು ಹೇಗೆ ಅದನ್ನ ಯೂಸ್ ಮಾಡ್ಕೊಳ್ತೀವಿ. ಒಬ್ಬ ಉತ್ತಮ ಸಂವಹನ ಮಾಡುವಂತವ್ರು, ಒಬ್ರು ಒಳ್ಳೆ ಮೀಟಿಂಗ್ ಅಲ್ಲಿ ಉತ್ತಮವಾಗಿ ಮಾತಾಡ್ಬೇಕು ಅಂತಂದ್ರೆ ಒಳ್ಳೆ ವಾಯ್ಸ್ ಅನ್ನ ಏರಿಳಿತಗಳು. ಎಲ್ಲರಿಗೂ ಒಳ್ಳೆ ವಾಯ್ಸ್ ಇಲ್ಲ, ಎಲ್ಲ ಒಬ್ರಿಗೆ ಬೇಸ್ ಇರುತ್ತೆ, ಒಬ್ರಿಗೆ ವಾಯ್ಸ್ ಇದಿರತ್ತೆ ಅಂತ ಹೇಳ್ತಾರೆ. ಬಟ್ ನನ್ ಪ್ರಕಾರ ಪ್ರತಿಯೊಬ್ರು ಉತ್ತಮವಾಗಿ ಅವರ ವಾಯ್ಸ್ ಅನ್ನ ಬಳಸ್ಕೊಳ್ಬಹುದು. ಎಸ್, ಕೆಲವರಿಗೆ ಪ್ರಾಬ್ಲಮ್ಸ್ ಇರ್ತವೆ, ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಗಳನ್ನ ಅಥವಾ ಥೆರಪಿನ ಮಾಡ್ಕೊಂಡ್ರೆ ಸರಿ ಮಾಡ್ಕೊಬಹುದು. ಬಟ್ ವಾಯ್ಸ್ ಓವರ್ ಆಸ್ ಸಚ್, ವಾಯ್ಸ್ ಓವರ್ ಆಸ್ ಅ ಬಿಸ್ನೆಸ್ ಬಂದ್ರೆ ನಾವು ಬೇರೆ ಮಾತಾಡ್ಬೋದು. ಬಿಕಾಸ್ ವಾಯ್ಸ್ ಓವರ್ ಆಸ್ ಅ ಬಿಸ್ನೆಸ್ is something else. Voice over as a business, as I do, ನಮ್ಗೆ ಅದು ಟಿವಿ ಕಮರ್ಷಿಯಲ್ ಇಂದ ಹಿಡಿದು, ರೇಡಿಯೋ ಇಂದ ಹಿಡಿದು, ಅಥವಾ ಲೈಕ್ ದ ವೇ ಯು ಸೆಡ್, ಅಥವಾ ಅನೌನ್ಸ್ಮೆಂಟ್ ಗಳು, ಅಥವಾ ಕಾರ್ಪೊರೇಟ್ ವಿಡಿಯೋಸ್, ಡಾಕ್ಯುಮೆಂಟರೀಸ್, ಮತ್ತೆ ಈಗ ಆನ್ಲೈನ್ ಆಡ್ ಗಳು, ಮತ್ತೆ ಡಬ್ಬಿಂಗ್, ಪ್ರೋಮೋಸ್, ಎಸ್, ಡಬ್ಬಿಂಗ್, ಆಫ್ ಕೋರ್ಸ್, ಡಬ್ಬಿಂಗ್. ಹೀಗೆ ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ಲೆಂತ್ ಗಳಲ್ಲಿ, ಬೇರೆ ಬೇರೆ ಫಾರ್ಮ್ಯಾಟ್ ಗಳಲ್ಲಿ ಆಡಿಯೋ ಇದನ್ನ ರೆಕಾರ್ಡಿಂಗ್ ನಲ್ಲಿ ಕಮರ್ಷಿಯಲಿ ವಯಬಲ್ ಇದನ್ನ ಮಾಡ್ಕೋಬಹುದು. ಬಟ್ ಆಸ್ ಐ ಸೆಡ್, ಎಲ್ಲದರಲ್ಲೂ ಆಡಿಯೋ ಇಸ್ ಕನೆಕ್ಟೆಡ್ ಅಂತ ಹೇಳಕ್ ಬಂದೆ. ನಿಜ. ಯಾಕಂದ್ರೆ ನಾನು ನೋಡಿದೀನಿ, ಇವಾಗ ನಾನು ಒಂದಷ್ಟು ವರ್ಷ ಒಂದು ಲೆಕ್ಚರರ್ ಇಲ್ಲ ಫ್ಯಾಕಲ್ಟಿಯಾಗಿ ಕೆಲಸ ಮಾಡ್ತಾ ಇದ್ದೆ. ನನ್ನ ಸ್ಟೂಡೆಂಟ್ಸ್ ಎಲ್ಲ ಪಾರ್ಟಿಸಿಪೆಂಟ್ಸ್ ಜೊತೆ ಚೆನ್ನಾಗಿ ಮಾತಾಡಕ್ ಆಗಲ್ಲ, ನನ್ನ ಐಡಿಯಾಸ್ ಅನ್ನ ಕಮ್ಯುನಿಕೇಟ್ ಮಾಡಕ್ ಆಗಲ್ಲ ಅಂದ್ರೆ ಅದೆಲ್ಲ ಸ್ಪೀಚ್ಗೆ ನನ್ನ ಧ್ವನಿಗೆ ಸಂಬಂಧಪಟ್ಟಿತ್ತು. ನನ್ನ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮೇಲೆ ಎಷ್ಟೇ ಡಿಸೈನ್ ಹಾಕಿ, ಎಷ್ಟೇ ಜ್ಞಾನ ಹಾಕಿ ಮಾಡಿದ್ರೇನು 1 ನಿಮಿಷದಲ್ಲಿ ಜನರ ಗಮನ ಹೊರಟೋಗುತ್ತೆ ಅಲ್ವಾ? ಸೊ ನಮ್ಮ ದಿನನಿತ್ಯ ಜೀವನದಲ್ಲಿ ನಮ್ಮ ಧ್ವನಿಯ ಮುಖ್ಯ ನಮ್ಗೆ ಎಲ್ಲರಿಗೂ ಗೊತ್ತು. ಯಾಕಂದ್ರೆ ಯಾವಾಗ ಕಳ್ಕೊಂಡ್ ಬಿಡ್ತೀವೋ ಅದ ಎಷ್ಟು ಹೌ ಮಚ್ ಇಟ್ ಅಫೆಕ್ಟ್ಸ್ ಗೊತ್ತಾಗುತ್ತೆ. ಸೊ 1-2 ದಿನ ಗಂಟ್ಲು ಆದಾಗ, ಐ ಹ್ಯಾಡ್ ಅ ಟಾನ್ಸಿಲೆಕ್ಟಮಿ 10 ವರ್ಷ ಹಿಂದೆ. ಅವಾಗ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ ಸೀಸನ್ 2 ನಡೀತಾ ಇತ್ತು. ಬಟ್ ಐ ಹ್ಯಾಡ್ ಟು ಗೆಟ್ ಇಟ್ ರಿಮೂವ್ಡ್, ಯಾಕಂದ್ರೆ ನಂಗೆ ಪ್ರತಿ ವಾರಕ್ಕೊಮ್ಮೆ ಗಂಟ್ಲು ನೋವು ಬರೋದು. ಸೊ ಟಾನ್ಸಿಲ್ಸ್ ಅನ್ನ ರಿಮೂವ್ ಮಾಡಿ, ಬೇರೆ ದಾರಿ ಇಲ್ಲ ನಿಮ್ಗೆ ಅಂತಂದ್ರು. ಅದನ್ನ ರಿಮೂವ್ ಮಾಡಿ 3 ದಿನದಲ್ಲೇ ನಾನು ರೆಕಾರ್ಡಿಂಗ್ ಹೋಗಿದ್ದೀನಿ. ಮಾತಾಡಕ್ ಆಗ್ತಿಲ್ಲ, ಆದ್ರೂ ಅದ್ರಲ್ಲೇ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಏನು ಮಾಡಕ್ ಆಗಲ್ಲ ಅಂದ್ರೆ ಗಂಟ್ಲಿಗೆ 1 ವಾರ ಅವರು ರೆಸ್ಟ್ ಕೊಟ್ಟಿದ್ರು, ಆದ್ರೂ ಮಾತಾಡ್ಬೇಕು, ಹೇಗೋ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ನಾನು ತುಂಬಾ ಸತಿ ನೆಗಡಿ ಇದೆ, ಶೋ ಮಾಡ್ಬೇಕು, ದಯವಿಟ್ಟು ಕ್ಷಮಿಸಿ, ಐ ಹ್ಯಾವ್ ಅ ಕೋಲ್ಡ್, ಹೀಗ್ ಮಾತಾಡ್ತಾ ಇರ್ತೀನಿ. ಬಟ್ ಅಂತೂ ನಡೆಯುತ್ತೆ. ಬಟ್ ಪ್ರದೀಪ್ ಅವರೇ, ಸೊ ಇವಾಗ ಬಿಸ್ನೆಸ್ ಅಂತ ಬಂದ್ರೆ ನೀವ್ ಹೇಳಿದ ತರ, ಈಗ 15 ವರ್ಷ ಅಂದ್ರೆ ಯಾವ ತರ ಬದಲಾವಣೆಗಳು ನೋಡಿದ್ದೀರಾ ನೀವು ಕನ್ನಡ ಕ್ಷೇತ್ರದಲ್ಲಿ? ಲೈಕ್ ಇವಾಗ ಯಾವ ತರದ ಕೆಲಸ ಬರ್ತಾ ಇರುತ್ತೆ? ವಾಟ್ ಆರ್ ಗುಡ್ ಪ್ರಾಜೆಕ್ಟ್ಸ್? ಇವಾಗ ನೀವ್ ಹೇಳಿದ್ರಲ್ಲ, ಈ ತರ ಒಂದು ಟ್ಯಾಗ್ ಲೈನ್ ಇಲ್ಲ, ನಿಮ್ಮ ಬಿಗ್ ಬಾಸ್ ಮೇಲೆ ಮಾಡಿರೋ ಕೆಲಸ ಅಂತೂ ಇವಾಗ ಸೋ ಮೆನಿ ಪೀಪಲ್ ನಿಮ್ಮ ಆ ವಾಯ್ಸ್ ಅನ್ನು ರೆಕಗ್ನೈಸ್ ಮಾಡ್ತಾರೆ. ನೀವ್ ಮಾತಾಡಿದ್ರೆ ನಿಮ್ ವಾಯ್ಸ್ ರೆಕಗ್ನೈಸ್ ಮಾಡ್ತಾರಾ ಇಲ್ವಾ? ಐ ಮೀನ್ ದಟ್ ಮೈಟ್ ಬಿ ಅ ಡಿಫರೆಂಟ್ ಥಿಂಗ್, ರೈಟ್? ಬಟ್ ನಿಮ್ಮ ಬಿಗ್ ಬಾಯ್ಸ್ ವಾಯ್ಸ್ ಅಂತೂ ಎಲ್ಲರಿಗೂ ಗೊತ್ತಾಗಿದೆ ಈಗ. ಆದ್ರೆ ಅವರಿಗೆ ನಾನು ನಾರ್ಮಲ್ ಆಗು ಹೀಗೆ ಮಾತಾಡಿದ್ರೆ ಎಷ್ಟು ಅಬ್ನಾರ್ಮಲ್ ಆಗಿ ಕೇಳುತ್ತೆ ಅನ್ನೋದು ಅರ್ಥ ಆಗುತ್ತೆ. ಹೌದು, ಐ ಮೀನ್ ಯು ಆರ್ ಪ್ರೊವೈಡಿಂಗ್ ಅ ನರೇಷನ್ ಅಂಡ್ ನೀವು ಚರ್ಚೆ ಮಾಡ್ತಾ ಇದ್ದ, ಹರಟೆ ಹೊಡಿತಾ ಇಲ್ಲ ಅವಾಗ, ಅಲ್ವಾ? ಬಟ್ ಸೊ ಹೇಳ್ತೀರಾ, ಇವಾಗ ಐ ನೋ ದಟ್ ನಿಮ್ಮ ಪಯಣದಲ್ಲೇ ನಾನು ನೋಡ್ತಾ ಇದ್ದೆ ಅಟ್ಲೀಸ್ಟ್ 10,000-15,000 ರೆಕಾರ್ಡಿಂಗ್ಸ್ ಮಾಡಿರ್ಬೇಕು, ಬೇರೆ ಬೇರೆ ಸೈಜ್ ಅಲ್ಲಿ, ಬೇರೆ ಬೇರೆ ಶೇಪ್. I've done about
35,000-40,000. ವಾವ್, ಓಕೆ. ಸೊ ನಂದು ಅಂಡರ್ ಎಸ್ಟಿಮೇಟ್. ಓಕೆ, ಡಬಲ್. ಸೊ ಹೇಳಿ, ಯಾವ ತರದ ಬರುತ್ತೆ, ಹೇಗೆ ಆ ಒಂದು ಪ್ರೋಸೆಸ್ ಏನ್ ಆಗತ್ತೆ ಅಂತ? ಸಿ ದ ನಂಬರ್ ಆಫ್ ವಾಯ್ಸ್ ಓವರ್ಸ್ ನಾನು ಕ್ಯಾಲ್ಕುಲೇಟ್ ಹೆಂಗ್ ಮಾಡೋದು ಅಂತಂದ್ರೆ, ಐ ಡೂ ಆನ್ ಅನ್ ಆವರೇಜ್ 5 to 10 ವಾಯ್ಸ್ ಓವರ್ಸ್ ಪರ್ ಡೇ ಫಾರ್ ದ ಚಾನಲ್. ಅಂದ್ರೆ 25 ದಿನದಲ್ಲಿ ತಿಂಗಳಲ್ಲಿ ಮಾಡ್ತೀನಿ. ಸ್ಯಾಟರ್ಡೇ ಇರುತ್ತೆ, ಸಂಡೇ ಬಿಟ್ಟು ಲೆಕ್ಕ ಹಾಕಿದ್ರು ಕೂಡ ಆನ್ ಅನ್ ಆವರೇಜ್ 7 ಅಂತಂದ್ರು ಕೂಡ ತಿಂಗಳಿಗೆ 200-300 ವಾಯ್ಸ್ ಓವರ್ ಓನ್ಲಿ ಆಫ್ ದ ಚಾನಲ್. ಅಂದ್ರೆ ಇಡೀ ವರ್ಷಕ್ಕಾದಾಗ 3,600 ಅಂತಂದ್ರೆ ನಾನು 12 ವರ್ಷದಿಂದ ಮಾಡ್ತಾ ಇದ್ದೀನಿ. ಯು ಜಸ್ಟ್ ಡೂ ದ ಮ್ಯಾಥ್. ಅಂಡ್ ಐ ಆಲ್ಸೋ ಡೂ ವಾಯ್ಸ್ ಓವರ್ಸ್ ಇನ್ 6 ಲ್ಯಾಂಗ್ವೇಜಸ್. ಕನ್ನಡ ಮುಖ್ಯವಾಗಿ ಮಾಡ್ತೀನಿ ನಾನು. ಇಂಗ್ಲಿಷ್ ಸೆಕೆಂಡ್. ಇದು ಇವಾಗ್ಲೂ ಅಲ್ಲಿ ಎಡಿಟಿಂಗ್ ನಡೀತಾ ಇದೆ. ಇಂಗ್ಲಿಷ್ ನಾನ್ ಮಾಡಿರೋದು, ಮತ್ತೆ ಯಾವ್ದೊಂದು ಡಬ್ಬಿಂಗ್ ಮಾಡ್ತಾ ಇರ್ತೀನಿ. ಪ್ಲಸ್ ಕನ್ನಡ ಇಂಗ್ಲಿಷ್ ಆದ್ಮೇಲೆ ಹಿಂದಿ ಸ್ವಲ್ಪ ಮಾಡ್ತೀನಿ. ಜೊತೆಗೆ ತಮಿಳ್, ತೆಲುಗು ಹಾಗೂ ತುಳುನಲ್ಲೂ ಕೂಡ ವಾಯ್ಸ್ ಓವರ್ಸ್ ಮಾಡ್ತೀನಿ ನಾನು. ಸೊ ಹೀಗೆ 6 ಭಾಷೆ. ನಾನು ಸಂಸ್ಕೃತ ಶ್ಲೋಕಗಳನ್ನ ಅದೆಲ್ಲ ಮಾಡಿದೀನಿ. ಸಂಸ್ಕೃತದಲ್ಲಿ ನರೇಶನ್ ಅಂತ ಮಾಡಿಲ್ಲ, ಅದು ಸೇರಿಸಿದ್ರೆ 7. ಮಲಯಾಳಮಲ್ಲಿ ಒಂದು ಪ್ರಾಜೆಕ್ಟ್ ಏನೋ ಮಾಡಿದೀನಿ, ಅದು ಸೇರಿಸಿದ್ರೆ 8 ಭಾಷೆಗಳಲ್ಲಿ ಮಾಡಿದೀನಿ. ನಾನ್ ಮನೆಯಲ್ಲಿ ಹವ್ಯಕ ಮಾತಾಡ್ತೀನಿ, ಬಟ್ ಹವ್ಯಕದಲ್ಲಿ ಅಂತ ಇನ್ನು ಇವತ್ತಿನ ತನಕ ವಾಯ್ಸ್ ಓವರ್ಸ್ ಮಾಡಿಲ್ಲ. ಅದು ಸೇರಿಸಿದ್ರೆ ಒಟ್ಟು ಐ ಕ್ಯಾನ್ ಕ್ಲೇಮ್ ದಟ್ ಐ ಕ್ಯಾನ್ ಸ್ಪೀಕ್ ಇನ್ ಪ್ರಾಬಬ್ಲಿ ಐ ಕ್ಯಾನ್ ಡೂ ವಾಯ್ಸ್ ಓವರ್ಸ್ ಇನ್ 9 ಲ್ಯಾಂಗ್ವೇಜಸ್. ಬಟ್ ಮೇನ್ ಆಗಿ ಕನ್ನಡ, 9 ಲ್ಯಾಂಗ್ವೇಜ್. 9 ಸೇರ್ಸಿದೀರಾ, ಇನ್ನೂ ಜಾಸ್ತಿ. ಆದ್ರೆ ಹೇಗೆ ನಾವು SPB ನ ಹೊಗಳ್ತಾ ಇದ್ವೋ, ನೀವು 18 ಭಾಷೆಯಲ್ಲಿ ಹಾಡ್ತೀರಾ ಅಂತ, ನೀವು 9 ಭಾಷೆಯಲ್ಲಿ ವಾಯ್ಸ್ ಓವರ್ ಮಾಡ್ತೀರಾ ಅಂದ್ರೆ ಅದೇನು ಒಂದು ಜೋಕ್ ಇಲ್ಲ ಸರ್. SPB ಅವರು ಬೇರೆ ಯಾವ್ದೋ ಒಂದು ಸ್ಥಾನದಲ್ಲಿ ಇರ್ಬೋದು, ಆದ್ರೆ ಅವ್ರು ಬಿಡಿ, ಅಫ್ಕೋರ್ಸ್ ದಿಸ್ ನೋ ಜೋಕ್ ದಟ್ 9 ಭಾಷೆಗಳಲ್ಲಿ. ಅದು ನಿಮ್ಮ ದೊಡ್ಡ ಮನಸ್ಸು ನಿಮ್ದು. ಐ ಜಸ್ಟ್ ಡೂ ಪ್ಯಾಷನೆಟ್ಲಿ ವಾಟ್ ಐ ಲೈಕ್ ಟು ಡೂ ಅಂಡ್ ಐ ಆಮ್ ಹ್ಯಾಪಿ that people recognize. ವಾಯ್ಸ್ ಓವರ್ಸ್ ಅಲ್ಲಿ ಅದೇ ನಾನು ಈಗಾಗ್ಲೇ ಬೇರೆ ಬೇರೆ ವಿಧಾನಗಳನ್ನ ಹೇಳಿದ ಹಾಗೆ, ಕನ್ನಡದ ಆಪರ್ಚುನಿಟೀಸ್ ಬಗ್ಗೆ ನೀವು ಕೇಳಿದ್ರಿ. ಕನ್ನಡದ ಆಪರ್ಚುನಿಟೀಸ್ ಒಂದು, ಅಂಡ್ ವೈ ಐ ಬ್ರಾಟ್ ಅಪ್ ದ ಟಾಪಿಕ್ ಆಫ್ ಮಲ್ಟಿಲಿಂಗ್ವಲ್ ವಾಯ್ಸ್ ಓವರ್ಸ್. ನಾನು ಮಲ್ಟಿಲಿಂಗ್ವಲ್ ಅದು ಇನ್ನೊಂದು ಸೆಕ್ಟರ್ ಆಗಿ ತುಂಬಾ ಉತ್ತಮವಾಗಿ ಬೆಳೀತಾ ಇರೋದು. ಯಾಕಂತಂದ್ರೆ ಭಾರತದಲ್ಲಿ ಲೋಕಲೈಸೇಷನ್, ಎಸ್ಪೆಷಲಿ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್, ನಂಗ್ ಅಡ್ವಾಂಟೇಜ್. ಯಾಕೆಂದ್ರೆ ನಾನು ಕನ್ನಡ, ತಮಿಳ್, ತೆಲುಗು 3ರಲ್ಲಿ ಮಾಡೋದ್ರಿಂದ ನಾನು ಎಷ್ಟೊಂದು ಪ್ರಾಜೆಕ್ಟ್ಗಳು ಬರೀ ಕನ್ನಡ ಮಾತ್ರ ಅಲ್ಲ, ನಿಮ್ಮ ಹತ್ರ ಬಂದ್ರೆ ನನ್ಗೆ ಇಂಗ್ಲಿಷ್, ಹಿಂದಿ, ತಮಿಳ್, ತೆಲುಗು, ಕನ್ನಡ ಎಲ್ಲಾನು ಆಗತ್ತೆ. ಏನು ಟೆನ್ಷನ್ ಇಲ್ಲ ನಮ್ಗೆ, ನಿಮ್ ಹತ್ರ ಬರ್ತೀವಿ ಅಂತ ಪ್ರಾಜೆಕ್ಟ್ಸ್ ಗಳನ್ನ ತರೋರು ತುಂಬಾ ಜನ ಇದ್ದಾರೆ. So this flexibility and also being able to deliver multiple products. See, I look at myself as ಒಂದು ಕಂಪನಿ ಅಥವಾ ಒಂದು ಪ್ರೊಡಕ್ಷನ್ ಏನೋ ನಡೀತಾ ಇದೆ, ಅದರಲ್ಲಿ ಐ ಲುಕ್ ಎಟ್ ಮೈಸೆಲ್ಫ್ ಆಸ್ ದ್ಯಾಟ್. ಸೊ ಸಿನ್ಸ್ ಐ ಲುಕ್ ಎಟ್ ಮೈಸೆಲ್ಫ್ ಆಸ್ ದ್ಯಾಟ್, ಐ ಟ್ರೈ ಟು ಪ್ರೊವೈಡ್ ಡಿಫ್ರೆಂಟ್ ಕೈಂಡ್ ಆಫ್ ಪ್ರಾಡಕ್ಟ್ಸ್ ಟು ಡಿಫ್ರೆಂಟ್ ಪೀಪಲ್. ಒನ್ ಲೈನ್ ಆಫ್ ಸರ್ವಿಸ್ ದಟ್ ಐ ಗಿವ್ ಇಸ್ ವಾಯ್ಸ್ ಓವರ್ಸ್. ನಾನು ಹಿನ್ನೆಲೆ ಧ್ವನಿಯನ್ನ ಕೊಡೋದು, ಅದ್ರಲ್ಲಿ ನಾನು ಬೇರೆ ಬೇರೆ ಇದ್ ಮಾಡ್ತಾ ಇರ್ತೀನಿ. ನರೇಶನ್, ಕಾರ್ಪೊರೇಟ್ ವಿಡಿಯೋಗಳು, ಇ ಲರ್ನಿಂಗು, ಡಬ್ಬಿಂಗು, ಮತ್ತೆ ಕಾರ್ಪೊರೇಟ್ ರಿಲೇಟೆಡ್ ಇದ್ರಲ್ಲೂ ಟ್ರೈನಿಂಗ್ ರಿಲೇಟೆಡ್ ವಿಡಿಯೋಸ್ ಇರ್ತವೆ, ಮತ್ತೆ ಅದ್ರಲ್ಲೂ ಡಬ್ಬಿಂಗ್ ಇರ್ತವೆ. ವೇರಿಯಸ್ ಕೈಂಡ್ಸ್ ಆಫ್ ಲೋಕಲೈಸೇಷನ್, ಇದನ್ನೆಲ್ಲ ಒಂದ್ ಸೈಡ್ ಅಲ್ಲಿ ಮಾಡ್ತೀನಿ. ದಟ್ ಈಸ್ ಒನ್ ಲೈನ್ ಆಫ್ ಸರ್ವಿಸ್ ದಟ್ ಐ ಗಿವ್. ದಿ ಅದರ್ ಇಸ್ ಟ್ರಾನ್ಸ್ಲೇಷನ್. ಐ ಟ್ರಾನ್ಸ್ಲೇಟ್ ಕನ್ನಡದಿಂದ ಇಂಗ್ಲಿಷ್ಗೆ, ಇಂಗ್ಲಿಷ್ ಇಂದ ಕನ್ನಡಕ್ಕೆ, ಹಿಂದಿಯಿಂದ ಕನ್ನಡ ಅಥವಾ ಇಂಗ್ಲಿಷ್ಗೆ. ಇಷ್ಟು ಭಾಷೆದು ನಾನು ಟ್ರಾನ್ಸ್ಲೇಷನ್ಸ್ ಮಾಡ್ತಾ ಇರ್ತೀನಿ. ಪ್ಲಸ್ ನಾನು ಬರವಣಿಗೆ ಮಾಡ್ತೀನಿ. ಪ್ಲಸ್ ಐ ಆಲ್ಸೋ ಆಂಕರ್, ಪ್ಲಸ್ ಐ ಹೋಸ್ಟ್, ಜೊತೆಗೆ ಐ ಡೂ ಅ ಲಿಟಲ್ ಬಿಟ್ ಆಫ್ ಮಾಡೆಲಿಂಗ್, ಪ್ಲಸ್ ಆಕ್ಟಿಂಗ್. ಸೊ ದೀಸ್ ಆರ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ದಟ್ ಕಮ್ ಫ್ರಮ್ ಮೈ ಕಂಪನಿ ಅಂತ ನಾನು ನೋಡ್ತೀನಿ. ಸೊ ಆವಾಗ ಡಿಫ್ರೆಂಟ್ ಥಿಂಗ್ಸ್ ಆರ್ ಪ್ರೈಸ್ ಡಿಫ್ರೆಂಟ್ಲಿ ಫಾರ್ ದ ಕೈಂಡ್ ಆಫ್ ಪ್ರಾಜೆಕ್ಟ್ಸ್ ದಟ್ ಆರ್ ದೇರ್. ಸೊ ಐ ಆಮ್ ಜಸ್ಟ್ ಗಿವಿಂಗ್ ಯು ಮೈ ಎಕ್ಸಾಂಪಲ್. ಬಟ್ ಯಾರೇ ಆದ್ರೂ ಕೂಡ ನಮ್ಮ ಸರ್ವಿಸಸ್ ಅನ್ನ ನಾವು ನಮ್ಮ ಕಂಪನಿಯಿಂದ ಕೊಡ್ತಾ ಇರೋ ಪ್ರಾಡಕ್ಟ್ ಅಂತ ನಾವು ಅದನ್ನ ಟ್ರೀಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ದೇರ್ ಆರ್ 2 ಅಡ್ವಾಂಟೇಜಸ್. ಒಂದು, ಅದನ್ನ ಇನ್ನಷ್ಟು ಪ್ರೊಫೆಷನಲಿ ಟ್ರೀಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು, ಆ ಪ್ರಾಡಕ್ಟ್ ಜೊತೆ ನಿಮ್ಗೆ ಸೆಂಟಿಮೆಂಟಲ್ ವ್ಯಾಲ್ಯೂ ಸ್ವಲ್ಪ ಕನೆಕ್ಟ್ ಸ್ವಲ್ಪ ಕಮ್ಮಿ ಇದ್ದಷ್ಟು ಒಳ್ಳೇದು. ವೆನ್ ಯು ಆರ್ ಸ್ಪೆಷಲಿ ಅ ಕ್ರಿಯೇಟರ್, ಜಾಸ್ತಿ ಸೆಂಟಿಮೆಂಟ್ ಇದ್ದಷ್ಟು ಅಟ್ಯಾಚ್ಮೆಂಟ್ ಜಾಸ್ತಿ ಆಗುತ್ತೆ. ಯು ಕಾಂಟ್ ಸೆಲ್ ಇಟ್. You need to sell it. You need to have passionate towards it, but you're ultimately selling it to someone. It's their property tomorrow. So, but you need to be able to own it. So this is how I look at it. I look at it purely in
ದೋ ನಾನ್ ತುಂಬಾ ಪ್ಯಾಷನೆಟ್, ನನ್ನ ಕೆಲಸದ ಬಗ್ಗೆ ಅಷ್ಟು ಪ್ರೀತಿ ನಂಗೆ, ಅದನ್ನ ನಾನು ಅಲ್ಲಗಳಿತಿಲ್ಲ. ಬಟ್ ಅಲ್ಟಿಮೇಟ್ಲಿ ವೆನ್ ಐ ಲುಕ್ ಎಟ್ ದಿ ಅದರ್ ಆಂಗಲ್ ಆಫ್ ಇಟ್, ನಾನು ಐ ಲುಕ್ ಎಟ್ ಇಟ್ ಪ್ಯೂರ್ಲಿ ಆನ್ ಅ ಬಿಸ್ನೆಸ್ ಸೈಡ್ ಆಫ್ ಇಟ್. ಬಿಕಾಸ್ ನಾವು ಹಾಗೆ ಅದನ್ನ ಟ್ರೀಟ್ ಮಾಡಿದ್ರೇನೆ ಅವ್ರಿಗೆ ನಾವು ಪ್ರೊಫೆಷನಲ್ ಔಟ್ಪುಟ್ ಅನ್ನ ಕೊಡೋದಕ್ಕೆ ಸಾಧ್ಯ. ಹೌದು, ಅಂಡ್ ರಿಪೀಟೆಡ್ ಆಗಿ ಕೊಡ್ಬೇಕು, ಬೇರೆ ಬೇರೆ ಡಿಮಾಂಡ್ಸ್ ಇರುತ್ತೆ, ಬೇರೆ ಬೇರೆ ಟೈಮ್ ಕ್ರಂಚ್ ಇರುತ್ತೆ, ಅಂಡ್ ಕೊನೆಗೆ ಅದು ಕೊಟ್ಟ ಮೇಲೆ ಅದು ಪ್ರಾಡಕ್ಟ್ ಇಸ್ ಗಾನ್, ರೈಟ್? ನಿಮ್ಮ ಕೈಯಿಂದ ಹೋಗಿ ಬೇರೆ ಒಂದು ಕಾರ್ಯಕ್ರಮದ ಒಂದು ಭಾಗ ಆಗಿದೆ, ಅವಾಗ ನಿಮ್ ಕೈ ಬಿಟ್ಟು ಬೇರೆ ಒಂದು ಕಡೆ ಹೋಗಿದೆ ಅಲ್ವಾ? ಅವ್ರ ಪಾಲಾಗುತ್ತೆ. ಸೊ ಇದ್ರಲ್ಲಿ ನೀವ್ ಹೇಳೋದ್ರಿಂದ ದೆನ್ ಇಸ್ ಇಟ್ ಅ ಫೇರ್ ಅಸಂಪ್ಷನ್ ಟು ಸೇ ಇವತ್ತು ಯಾರಾದ್ರೂ ಈ ವಾಯ್ಸ್ ಕ್ಷೇತ್ರದಲ್ಲಿ ಇಳಿಬೇಕು, ವಾಯ್ಸ್ ಓವರ್ ಮಾಡ್ತೀನಿ ಅಂತ ಬಂದ್ರೆ ಅದು ಒಂದೇ ನಾನ್ ಮಾಡ್ತೀನಿ ಅಂದ್ರೆ ಅದು ಕಷ್ಟ ಆಗತ್ತಾ? ಇಲ್ಲ ನಾನ್ ಬರೀ ಕನ್ನಡ ವಾಯ್ಸ್ ಓವರ್ಸ್ ಮಾಡ್ತೀನಿ, ಬೇರೆ ಏನು ಮಾಡಲ್ಲ ಅಂದ್ರೆ ಇವತ್ತಿಗೆ ಕಷ್ಟನಾ ಅದು? ಶುಡ್ ಯು ಬಿ ಮಲ್ಟಿ ಫ್ಯಾಸೆಟೆಡ್ ಆಸ್ ಅ ವಾಯ್ಸ್ ಆಕ್ಟರ್? ಐ ಡಿಡ್ಂಟ್ ಸ್ಪೀಕ್ ಅಬೌಟ್ ದಿ ಅದರ್ ಆಪರ್ಚುನಿಟೀಸ್. ಒಂದು ಭಾಷೆ ಇದ್ಕೊಂಡು ಸರ್ವೈವ್ ಆಗ್ಬಹುದು. ಸಪೋರ್ಟಿವ್ ಆಗಿ ಇಂಗ್ಲಿಷ್ ಬಳಸ್ಕೋಬೇಕು ಅಂತ ನಾನು ಹೇಳ್ತೀನಿ. ಬಿಕಾಸ್ ಇಂಗ್ಲಿಷ್ ಅನ್ನ ಅಷ್ಟೊಂದು ವ್ಯಾಪಕವಾಗಿ ನಾವು ನಮ್ಮ ಭಾಷೆಯಲ್ಲಿ ಬಳಸ್ಕೊಳ್ತಾ ಇದೀವಿ. ನಾನು ಹೀಗೆ ಈ ರೀತಿಯಲ್ಲಿ ನಿಮ್ಮ ಹತ್ರ ಸ್ಪಷ್ಟ ರೂಪದಲ್ಲಿ ನಾನು ಬರೀ ಕನ್ನಡದ ಪದಗಳನ್ನೇ ಬಳಸ್ಕೊಂಡು ಮಾತನಾಡಕ್ ಸ್ಟಾರ್ಟ್ ಆರಂಭಿಸಿದ್ರೆ ಜನರಿಗೆ ಇದೇನೋ ವಿಚಿತ್ರ ಅನಿಸ್ಬಿಡತ್ತೆ. ಅವರು ಈ ಯಾವುದೋ ಬೇರೆ ಲೋಕಕ್ಕೆ ಸಾಧಾರಣ ಒಂದು 20-30 ವರ್ಷಗಳ ಹಿಂದೆ ಅವರು ಪಯಣಿಸಿದ ಅನುಭವ ಅವರಿಗೆ ಆಗುವಂತಹ ಸಾಧ್ಯತೆಗಳು ಇಲ್ಲದಿಲ್ಲ. ಸೊ ಅದನ್ನ ಹೇಳ್ಬಹುದು, ಮಾತಾಡ್ಬೋದು. ಹೌದು, ಆದ್ರೆ ಅದಕ್ಕೆ ಬೇರೆ ಒಂದು ರುಚಿ ಬರುತ್ತೆ, ಅದಕ್ಕೆ ಒಂದು ಜಾಗ ಇದೆ. ಹಾಗಾಗಿ ಮೊನ್ನೆ ಯಾರೋ ಒಬ್ರು ಅದನ್ನು ಕೂಡ ಪಾಯಿಂಟ್ ಔಟ್ ಮಾಡಿದ್ರು. ನಾನ್ ವಾಯ್ಸ್ ಓವರ್ ಕೊಡುವಾಗ್ಲೂ ಅಷ್ಟೇ ನಾನು ಅದನ್ನೇ ಮಾಡಿರ್ತೀನಿ. ಪ್ಲಸ್ ಯಾರಿಗೆ ಆದ್ರೂ ಅದನ್ನೇ ಅಡ್ವೈಸ್ ಮಾಡ್ತೀನಿ. ಕನ್ನಡದ ಪದಗಳನ್ನ ನಾವು ಎಷ್ಟು ಸ್ಪಷ್ಟವಾಗಿ ನಾವು ಬಳಸ್ತೀವೋ ಅದು ಒಂದ್ ಸೈಡ್ ಅಲ್ಲಿ ನಡೀತಾ ಇರ್ಬೇಕು. ಜೊತೆಗೆ ನಾವು ಅದ್ರ ಜೊತೆಗೆ ಯಾವುದೋ ಬೇರೆ ಭಾಷೆಯಿಂದ ತಂದ ಪದಗಳನ್ನ ಬಳಸ್ತೀವಿ ಅಂತ ಅಂದಾಗ ಅದನ್ನ ಸ್ವಲ್ಪ ನಾವು ಜೋಪಾನವಾಗಿ ಬಳಸ್ಬೇಕು. ಅದು ಅಪಭ್ರಂಶ ಆಗಿ ನಮ್ಮಲ್ಲಿ ಇದಾಗುವಂತದ್ದು ಬೇರೆ ವಿಷಯ. ಬಟ್ ಆಸ್ ಅ ವಾಯ್ಸ್ ಆರ್ಟಿಸ್ಟ್ ಯು ನೀಡ್ ಟು ಟೆಲ್ ದಮ್ ವಾಟ್ ಇಟ್ ಈಸ್ ನಾಟ್ ಕ್ವಾರಂಟೈನ್. ಸೊ ಈ ತರದ ಸಣ್ಣ ಸಣ್ಣ ವಿಷಯಗಳು. ಬಟ್ ನಾನು ಉದಾಹರಣೆಯಾಗಿ ಕೊಟ್ಟೆ. ಬಟ್ ಅದು ನ್ಯಾಷನಲ್ ಲೆವೆಲ್ ಮೀಡಿಯಾದಲ್ಲೇ ಹಂಗೆ ಬರ್ತಾ ಇದೆ. ಅದ್ದೂರಿ ಅಂತ ಬರೀತಾರೆ, ಇಟ್ ಈಸ್ ಅದ್ದೂರಿ. ಸೊ ನಾನು ಈ ಶಿಸ್ತನ್ನ ಸ್ವಲ್ಪ ನಂಗೇನು ಎಲ್ಲ ಗೊತ್ತಿಲ್ಲ, ಬಟ್ ನಾನು ಕ್ರಾಸ್ ಚೆಕ್ ಮಾಡ್ಕೊಂತೀನಿ. ತಪ್ಪಾಗಿರೋ ತಪ್ಪು ಅಂತ ಒಪ್ಕೊಂತೀನಿ. ಇದನ್ನೆಲ್ಲ ಈ ಶಿಸ್ತನ್ನ ನಾನು ಕಲ್ತಿದ್ದು ವೆನ್ ಐ ವಾಸ್ ವರ್ಕಿಂಗ್ ಅಥವಾ ಸ್ಟಡಿಂಗ್ ಆ ಟೈಮ್ ಅಲ್ಲಿ ಐ ವಾಸ್ ವರ್ಕಿಂಗ್ ಇನ್ ನ್ಯೂಸ್ ಪೇಪರ್ಸ್. ಅಲ್ಲಿ ನಾನು ಈ ಶಿಸ್ತನ್ನ ಕಲ್ತಿದ್ದು. ಅಲ್ಲೂ ಕಡಿಮೆ ಆಗಿದೆ, ಮಿಸ್ಟೇಕ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ ನ್ಯೂಸ್ ಪೇಪರ್ಗಳಲ್ಲಿ. ಬಟ್ ಸ್ಟಿಲ್ ಇಟ್ ಈಸ್ ಮಚ್ ಬೆಟರ್. ಅದ್ರ ಬಗ್ಗೆ ಖಂಡಿತ ಇದು ಹೇಳ್ಬೋದು. ಹೆಚ್ಚಿನ ಮಾಧ್ಯಮ ಸಂಸ್ಥೆಗಳು ಆದಷ್ಟು ಆ ಪಾವಿತ್ರ್ಯತೆಯನ್ನು ಉಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅದನ್ನು ಉಳಿಸ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಮುದ್ರಣ ಇದರಲ್ಲಿ ಮಾಧ್ಯಮ ನಾನು ಹೇಳೋದಾದ್ರೆ ಮುದ್ರಣ ಜಗತ್ತು ಅಷ್ಟೊಂದು ಇದು ಕಲ್ಮಶವಾಗ್ಲಿಲ್ಲ. ಆದ್ರೆ ಆನ್ ಏರ್ ಬಂದಾಗ ಟಿವಿ ಕ್ಯಾನ್ ಬಿಕಮ್ ಬೆಟರ್ ಇನ್ ಟರ್ಮ್ಸ್ ಆಫ್ ದ ವೇ ದೇ ಯೂಸ್ ದ ಲ್ಯಾಂಗ್ವೇಜ್ ಅಂತ ನಂಗೆ ಅನ್ಸುತ್ತೆ. ನ್ಯೂಸ್ ಎಸ್ಪೆಷಲಿ. ಈವನ್ ಸಮ್ ಆಕ್ಟರ್ಸ್ ಅಂದ್ರೆ ಹೇಳಿ ಈ ತರದ್ದು ನಾನ್ ಹೇಳ್ತೀನಿ ನೀನ್ ಹೋಗು. ಸೊ ಮೇ ಬಿ ಒಂದು ಊರ್ನಲ್ಲಿ ಇದೋಕೆ ಅವ್ರು ಯಾವ ಕಲ್ಚರ್ ಅನ್ನ ಅವರು ಅಲ್ಲಿ ಇದ್ ಮಾಡ್ತಾರೆ ಅಂದ್ರೆ ಯಾವ ಕಲ್ಚರ್ ಅಂತಂದ್ರೆ ಯಾವ ಸೊಸೈಟಿಗೆ ಅವರು ಬಿಲಾಂಗ್ ಆಗ್ತಾರೆ, ಆ ಸೊಸೈಟಿ ಏನ್ ಮಾತಾಡತ್ತೆ ಅದನ್ನ ಅವ್ರು ಮಾತಾಡ್ತಿಲ್ಲ ಅಂತಂದಾಗ ಮಿಸ್ಫಿಟ್ ಆಗುತ್ತೆ. ಹೌದು, ಮೀಡಿಯಾದಲ್ಲಿ ಯು ಆರ್ ಆಲ್ಸೋ ಗಿವಿಂಗ್ ರಾಂಗ್ ಇನ್ಫಾರ್ಮೇಶನ್ ಟು ಪೀಪಲ್. ಸೊ ಅದೇ ನಾವು ತುಂಬಾ ಸತಿ ನಾವ್ ಅನ್ಕೊಳ್ತೀವಿ ವೇಷ ಹಾಕೊಂಡ್ ಬಿಟ್ರೆ ಜನ ಒಂದು ಧಾರವಾಡ ಹತ್ರ ಯಾವ್ದೋ ಒಂದು ಹಳ್ಳಿನಲ್ಲಿ ವಾಸಿ ಅಂತ ವೇಷ ಎಲ್ಲ ಹಾಕೋಬಹುದು, ಅವ್ರ ಲುಕ್ಕು ಹಂಗಿರ್ಬೋದು, ಆದ್ರೆ ಅವ್ರ ಬಾಯಿಂದ ಬರೋ ಮಾತು ಬೇರೆ ಬೆಂಗಳೂರು ಭಾಷೆ ತರ ಬಂದ್ರೆ ಗೊತ್ತಾಗ್ಬಿಡುತ್ತೆ. ಬಂದ್ರೆ ಹೋಯ್ತು. ಅದನ್ನು ಈಗ ಮಂಡ್ಯದವ್ರು ಮಾತಾಡೋದು ಏನ್ಲಾ ಹೋಗ್ಲಾ ಅದು ನಡೆಯುತ್ತೆ. ಅಥವಾ ಈಗ ಧಾರವಾಡದ ನಾನು ಅದನ್ನ ಹೇಳಕ್ ಬಂದೆ, ಧಾರವಾಡದ ಭಾಷೆ ಅಂತಂದಾಗ ಧಾರವಾಡದಲ್ಲಿ ಹಂಗೈತಿ ಮಾಡ್ತೀನಿ ಮಾಡಾಕತ್ತೀನಿ ಅದು ಆ ಭಾಷೆಗೆ ಬರುತ್ತೆ. ಬಟ್ ಯಾರೋ ಒಬ್ರು ಬೇರೆ ಅಂದ್ರೆ ಒಂದು ಸಿಟಿ ಬ್ರೆಡ್ ಅವರ ಒಂದು ಭಾಷೆ ಅಂತ ಬಂದಾಗ ಅವ್ರು ಮಾತಾಡೋ ಸ್ಪಷ್ಟತೆ ಅದನ್ನ ಒಂದ್ ಸ್ವಲ್ಪ ಗಮನ ಕೊಟ್ರೆ ಒಂದು ಲಾಂಗರ್ ರನ್ಗೆ ಒಳ್ಳೇದು. ಐ ಮೀನ್ ಇಟ್ ಈಸ್ ನಾಟ್ ಅಬೌಟ್ ನಮ್ಮ ಕನ್ನಡ ಉಳಿಸಿ. ನಾನು ಯಾವತ್ತೂ ಹೋರಾಡಲ್ಲ ಕನ್ನಡ ಉಳ್ಸಕ್ಕೆ. ಬಿಕಾಸ್ ನಾನ್ ಕನ್ನಡ ಉಳ್ಸೋಕೆ ಐ ಆಮ್ ನೋಬಡಿ.
ಐ ಆಮ್ ನಥಿಂಗ್. ಕನ್ನಡ ಉಳಿಸಕ್ಕಾಗಲ್ಲ, ಕನ್ನಡ ಬಳಸ್ಬೋದಷ್ಟೇ. ಕನ್ನಡವನ್ನ ಸರಿಯಾಗಿ ಬಳಸೋಣ ಅಷ್ಟೇ. ಸೊ ಕನ್ನಡ ಬಳಸಿ ಅಂತೀನಿ ನಾನು, ಕನ್ನಡ ಬೆಳೆಸಿ ಅನ್ನೋ ಅಷ್ಟೆಲ್ಲ ದೊಡ್ಡವರಲ್ಲ ನಾವು. ಸೊ ಅಲ್ಟಿಮೇಟ್ಲಿ ದ್ಯಾಟ್ ಈಸ್ ದ ಅಜೆಂಡಾ ನನ್ನ ಇದ್ರಲ್ಲಿರೋದು. ಬಟ್ ಅದೇ ಆಪರ್ಚುನಿಟೀಸ್ ಇನ್ ಟರ್ಮ್ಸ್ ಆಫ್ ಡಬ್ಬಿಂಗ್, ಇನ್ ಟರ್ಮ್ಸ್ ಆಫ್ ವೇರಿಯಸ್, ಈಗ ಹೊಸ ಡಬ್ಬಿಂಗ್ ಮೂವೀಸ್ ಆಗಿರ್ಬೋದು, ಶೋಸ್ ಆಗಿರ್ಬೋದು, ಡಬ್ಬಿಂಗ್ ನಡೀತಾ ಇರೋದ್ರಿಂದ ಜನ ಆ ಆಪರ್ಚುನಿಟೀಸ್ ಅನ್ನ ಟ್ಯಾಪ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಎಲ್ಲಾನು ಲೋಕಲೈಸ್ ಆಗ್ತಾ ಇದೆ, ನಾನು ಈಗಾಗ್ಲೇ ಹೇಳ್ದ ಹಾಗೆ. ಹಾಗಾಗಿ ಅಲ್ಲಿ ನಿಮ್ಗೆ ಹೆಚ್ಚಿನ ಕಂಟೆಂಟ್ ಗಳು ಬರುತ್ತೆ. ಬಟ್ ಕೆಲಸ ಬಂದವನಿಗೆ ಅಲ್ಲಿ ಖಾಲಿ ಕುಳಿತುಕೊಳ್ಳೋಕೆ ಅವಕಾಶ ಇಲ್ಲ. ಕೆಲಸ ಬಲ್ಲವನಂತ ಆಗ್ಬೇಕು ಅಂತಂದ್ರೆ ಅದ್ರ ಮೇಲೆ ಅದೇ ಈ ಎಲಿಮೆಂಟ್ಸ್ ಅನ್ನ ಚೆನ್ನಾಗಿ ಮಾಡಿದವರಿಗೆ ದರ್ ಇಸ್ ಸೋ ಮಚ್ ದೇರ್. ನನ್ನ ಕಣ್ಣೆದುರೇ ಹೋಗಿ ಜಾಯಿನ್ ಆಗಿ ಕೆಲಸ ಮಾಡ್ತಾ ಇರುವಂತ, ಇನ್ನು ಏನು ಡಿಗ್ರಿ ಅಲ್ಲ PUC ಸರಿ ಕಂಪ್ಲೀಟ್ ಮಾಡದೇ ಇರುವಂತ ಹುಡುಗ ಒಬ್ಬ ಇದ್ದಾನೆ. ಹಿ ಈಸ್ ಆಲ್ರೆಡಿ ವರ್ಕಿಂಗ್. ಅವ್ನ್ ಕಂಪೇರ್ ಮಾಡೋದಾದ್ರೆ ಹಿಸ್ ಇಂಗ್ಲಿಷ್ ಇಸ್ ನಾಟ್ ದ್ಯಾಟ್ ಗ್ರೇಟ್, ಬಟ್ ಕನ್ನಡದಲ್ಲಿ ಚೆನ್ನಾಗಿ ಮಾಡ್ತಾನೆ, ಒಳ್ಳೆ ವಾಯ್ಸ್ ಇದೆ, ಇದ್ ಮಾಡ್ತಾ ಇದ್ದಾನೆ. ಈಸ್ ಆಲ್ರೆಡಿ ವರ್ಕಿಂಗ್ 3-4 months ಇಂದ. ಹೀಸ್ ಬಿಸಿ. ಐ ಆಮ್ ನಾಟ್ ಸೇಯಿಂಗ್ ಹೀಸ್ ಇದು, ಬಟ್ ಹಿ ಈಸ್ ಆಲ್ರೆಡಿ ಡೂಯಿಂಗ್. ನಾನ್ 3 ವರ್ಷ ತಗೊಳ್ಳೋದನ್ನ ಅವ್ನು 3 ತಿಂಗಳಲ್ಲಿ ಮಾಡ್ತಾ ಇದ್ದಾನೆ, ಬಿಕಾಸ್ ಈಸ್ ಫೋಕಸ್ಡ್ ಓನ್ಲಿ ಆನ್ ದಟ್. ನಾನು ಬೇರೆ ಕೆಲಸ ಜೊತೆ ಪಕ್ಕ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಬಟ್ ಹಿ ಗಾಟ್ ದ ಡೈರೆಕ್ಟ್ ಇದು ಥಾಟ್. ಹಿ ಈಸ್ ಬೇಸಿಕಲಿ ಅ ಸಿಂಗರ್ ಸ್ಟಾರ್ಟ್ ಮಾಡಿರೋದು. ಸೊ ಆ ಒಂದು ಗ್ರಿಪ್ ಇದ್ದಿದ್ದಕ್ಕೆ ಇಟ್ ವಾಸ್ ಈಸಿ ಫಾರ್ ಹಿಮ್. ಸೊ ಇಟ್ ಈಸ್ ಪಾಸಿಬಲ್. ಸೊ ಅಂದ್ರೆ ಸೊ ನೀವ್ ಹೇಳ್ತಾ ಇರೋದು ಬಿಗ್ ಸ್ಟಡಿ ವರ್ಕ್ ಅಂತ ಇದ್ರಲ್ಲಿ ಬರ್ತಾ ಇರ್ಬೇಕು ಅಂದ್ರೆ ಲಾಟ್ಸ್ ಆಫ್ ವಾಯ್ಸ್ ಓವರ್ ಟಿವಿ ವರ್ಕ್ ತುಂಬಾ ಬರ್ಬೋದು ಅಂತನಾ? ಇವಾಗ ನ್ಯೂಸ್ ಪ್ರೋಗ್ರಾಮ್ಸ್, ಅದರ್ ಥಿಂಗ್ಸ್, ಟಿವಿ ಮೂವೀಸ್ ಜಾಸ್ತಿ ಬರ್ತದೆ. ಬಟ್ ದೇರ್ ಆರ್ ಲಾಟ್ ಆಫ್ ಅದರ್ ಥಿಂಗ್ಸ್. ಇ ಲರ್ನಿಂಗ್ ಸ್ಪೇಸ್ ಇದೆ, ಟೀಚಿಂಗ್ ಸ್ಪೇಸ್ ಇದೆ. ಈಗ ಎಲ್ಲಾನು ಕೂಡ ಆನ್ಲೈನ್ ಮೀಡಿಯಾಗೆ ಕನ್ವರ್ಟ್ ಆಗ್ತಾ ಇರೋದ್ರಿಂದ ಅಲ್ಲೂ ಲೋಕಲೈಸೇಷನ್ ಆಗ್ತಾ ಇದೆ. ಸೊ ದೇರ್ ಆರ್ ಸೋ ಮೆನಿ ಆಸ್ಪೆಕ್ಟ್ಸ್ ವಿಚ್ ಆರ್ ಓಪನಿಂಗ್ ಅಪ್. ಹೌದು. ಅಂಡ್ ಇದ್ರಲ್ಲಿ ಸೊ ಈಗ ನೀವ್ ನೋಡೋ ತರ ಇವಾಗ ಬೆಂಗಳೂರು, ಮಂಗಳೂರು, ಕರ್ನಾಟಕ ಎಲ್ಲ ಸೇರ್ಸಿದ್ರೆ ಆರ್ ದೇರ್ ಮೆನಿ ವಾಯ್ಸ್ ಆರ್ಟಿಸ್ಟ್ ನಾವು ಇನ್ ದ 100 ಇರ್ತಾರ, 1000 ಇರ್ತಾರ? ಹೇಗೆ ಒಂದು ಅಂದಾಜು? ಸಾವಿರಾರು. And almost anyone can become a voice artist today. ಸೊ ಅದೊಂದು ನಾನ್ ಮುಂದೆ ಕೇಳ್ಬೇಕಾಗಿತ್ತು. ಮೊದ್ಲು ವಾಯ್ಸ್ ಆಕ್ಟಿಂಗ್ ಇದೆಲ್ಲ ಅಂದ್ರೆ ನೀವು ಒಂದು ಸ್ಟುಡಿಯೋಲ್ ಹೋಗಿ, ಆಲ್ ಇಂಡಿಯಾ ರೇಡಿಯೋ ಮುಂಚೆ ಇಲ್ಲ ಬೇರೆ ಯಾವ್ದೋ ಒಂದು ಟಿವಿ ಸ್ಟುಡಿಯೋಲ್ ಹೋಗಿ ಅಲ್ಲಿ ಆ ಮೈಕ್ ಸೆಟಪ್ ಅಲ್ಲಿ ಆ ಹೆಡ್ಫೋನ್ ಹಾಕೊಂಡು ಫುಲ್ ರೆಕಾರ್ಡ್ ಮಾಡೋದು. ಆದ್ರೆ ಈಗ ಇನ್ನು ತುಂಬಾ ಸುಲಭ ಆಗಿದೆ ಅಲ್ವಾ? ಅದನ್ನ ನೀವು ಮನೇಲೆ ಸೆಟಪ್ ಮಾಡ್ಕೋಬಹುದು, ಇಲ್ಲ ಬೇರೆ ಸೆಟಪ್ ಮಾಡ್ಕೊಂಡು ಯು ಕ್ಯಾನ್ ಗೆಟ್ ಮೇ ಬಿ ಆ ಸ್ಟುಡಿಯೋ ಕ್ವಾಲಿಟಿ ಇನ್ನು ಹಾಡಿಗೆ ಬೇಕಾಗತ್ತೆ. ಬಟ್ ವಾಯ್ಸ್ ಮಾತು ಅಂದ್ರೆ we can make good enough outside of that studio also ಅಲ್ವಾ? ತುಂಬಾ ಸಲಿ ಸ್ಟುಡಿಯೋ ಕ್ವಾಲಿಟಿ ಔಟ್ಪುಟ್ ಅನ್ನ ಹೊರಗಡೆ ರೆಕಾರ್ಡ್ ಮಾಡುವಂತ ಹಾಡುಗಳನ್ನು ಮಾಡಿದವರು ಇದಾರೆ. ಅಂದ್ರೆ ಲೈವ್ ಮ್ಯೂಸಿಕ್ ಅನ್ನ ರೆಕಾರ್ಡ್ ಮಾಡ್ಕೊಂಡು ಅದನ್ನ ಮಿಕ್ಸ್ ಮಾಡಿ ಸಾಂಗ್ಸ್ ಮಾಡೋರು ಇದಾರೆ. ಹೌದು. ಐ ಮೀನ್ ಸುಮ್ನೆ ನಿಮ್ಮ ಮಾತಿಗೆ ಆರ್ಗ್ಯೂ ಮಾಡೋದಕ್ಕೆ ಹೇಳಿದೆ. ನೋ ನಿಜ. ಬಟ್ ಮಾತಿನ ಸೊ ಇವಾಗ ನೀವು ನಥಿಂಗ್ ಇಸ್ ಇಂಪಾಸಿಬಲ್. ಸೊ ನೀವು 15 ವರ್ಷದಿಂದ ರೆಕಾರ್ಡ್ ಮಾಡ್ತಾ ಇದ್ದೀರಲ್ಲ, ಎಲ್ಲೆಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಇವಾಗ? ಯಾಕಂದ್ರೆ ನಾನು ನಮ್ಮ ಶೋ ಮೊದಲು ಸ್ಟುಡಿಯೋಲಿ ಇತ್ತು, ರೆಕಾರ್ಡ್ ಮಾಡ್ತಾ ಇದ್ದೆ. ಎಲ್ಲೆಲ್ಲಿ ಮಾಡಿಲ್ಲ ಅಂತ ಕೇಳಿ. ಸರಿ, ಎಲ್ಲಿ ಮಾಡಿಲ್ಲ? ಆರ್ ವಾಟ್ ಇಸ್ ದ ವಿಯರ್ಡೆಸ್ಟ್ ಪ್ಲೇಸ್? ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಜಾಗದಲ್ಲಿ ನೀವು ರೆಕಾರ್ಡ್ ಮಾಡಿದ್ದೀರಾ ಅಂತ? ವಿಯರ್ಡೆಸ್ಟ್ ಅಂದ್ರೆ ನಾನು ದೇವಸ್ಥಾನದಲ್ಲಿ ಮಾಡಿದ್ದೀನಿ. ವಿಯರ್ಡ್ ಅಲ್ಲ, ಪವಿತ್ರವಾದ ಸ್ಥಾನ. ಚೇಂಜಿಂಗ್ ರೂಮ್ ಅಲ್ಲಿ ಮಾಡಿದೀನಿ. ಏರ್ಪೋರ್ಟ್ ಅಲ್ಲಿ ಕ್ಲೋಕ್ ರೂಮ್ ಅಲ್ಲ, ಏರ್ಪೋರ್ಟ್ ಅಲ್ಲಿ ಅವ್ರದ್ದು ರೂಮ್ ಇರ್ತವೆ. ಅವರು ಅಲ್ಲಿ ಲೌಂಜ್ ಅಲ್ಲ, ವರ್ಕರ್ಸ್ ಗೆ ಅವ್ರಿಗೆ ಸ್ಟಾಕ್ ರೂಮ್ ತರ ಇದಿರುತ್ತೆ. ಸೊ ಆ ರೂಮ್ ಅಲ್ಲಿ ಮಾಡಿದೀನಿ. ಅಂಡ್ ಮೆನಿ ಅದರ್ ಪ್ಲೇಸಸ್. ರನ್ನಿಂಗ್ ಬಸ್ ಅಲ್ಲಿ ಮಾಡಿದೀನಿ. ನಾನ್ ತುಂಬಾ ಸಲಿ ಇಂಟ್ರೊಡಕ್ಷನ್ ಎಲ್ಲ ಮನೇಲಿ ಕಂಬಳಿ ತಲೆ ಮೇಲೆ ಹಾಕೊಂಡು ಒಳಗೆ ಝೂಮ್ ರೆಕಾರ್ಡರ್ ಇಟ್ಕೊಂಡು ಬೆಡ್ರೂಮ್ ಅಲ್ಲಿ ಮಾಡೋದು ನಾರ್ಮಲ್. ಕಾರಲ್ಲಿ, ರನ್ನಿಂಗ್ ಕಾರಲ್ಲಿ ಮಾಡಿದೀನಿ. ಓಕೆ, ಇಟ್ಸ್ ಆಲ್ ರೈಟ್. ಸೊ ಕಾರ್ ಒಂದು ಒಳ್ಳೆ ಎನ್ವೈರನ್ಮೆಂಟ್ ಕೊಡುತ್ತಾ ಆ ತರ? ಇಟ್ಸ್ ಅ ಗುಡ್ ಸ್ಟುಡಿಯೋ. ಎಸ್, ಇಟ್ ಇಸ್. ಯಾಕಂದ್ರೆ ತುಂಬಾ ಜನ ಈಗ ವ್ಲಾಗಿಂಗ್ ಎಲ್ಲ ಮಾಡುವಾಗೆಲ್ಲ ತುಂಬಾ ಸತಿ ಕಾರಲ್ಲಿ ಮಾಡ್ತಾರೆ, ಯಾಕಂದ್ರೆ ಆಟೋಮ್ಯಾಟಿಕ್ ಆಗಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ವಾಯ್ಸ್ ಅಂತ ಅಲ್ವಾ? ಹೌದು. ಅದು ಫುಲ್ ನಿಮ್ಗೆ ನೀರ್ ಒಳಗ್ ಬರ್ಬಾರ್ದಲ್ಲ. ನೀರೆಲ್ಲೆಲ್ಲ ಬರುತ್ತೋ ಅಲ್ಲೆಲ್ಲ ಗಾಳಿನೂ ಬಂದ್ಬಿಡುತ್ತೆ. ಹೌದು. ಸೊ ಹಂಗಾಗಿ ಅಲ್ಲೆಲ್ಲ ಸೀಲ್ ಆಗ್ಬಿಟ್ಟಿರುತ್ತೆ. ಸೊ ಗಾಳಿ ಬಂದಲ್ಲಿ ಆಡಿಯೋನು ಬರುತ್ತೆ. ಇಟ್ ಟು ಅ ವೆರಿ ಲಾರ್ಜ್ ಎಕ್ಸ್ಟೆಂಟ್ ಅವ್ರು ಸೀಲ್ ಮಾಡಿರ್ತಾರೆ. ಸೊ ಇಟ್ ವರ್ಕ್ಸ್ ಬ್ರಿಲಿಯಂಟ್ಲಿ. ಸೊ ಪ್ರದೀಪ್ ಅವರೇ, ನಾನು
ನಮ್ಮ ಕನ್ನಡ, ನಮ್ಮ ಭಾರತದ ಈ ವಿಷಯಗಳು ಬಿಟ್ಟು ಐ ಆಮ್ ಬಿಗ್ ಫ್ಯಾನ್ ಆಫ್ ಇದು ಜಪಾನಿನ ಆನಿಮೆ. ಈಗ ತಾನು ಒಂದು ಎಪಿಸೋಡ್ ನಾನು ನನ್ನ ಕೋಹೋಸ್ಟ್ ಜೊತೆ ರೆಕಾರ್ಡ್ ಮಾಡಿದೆ. ಒಂದು ಜನಕ್ಕೆ ಆನಿಮೆ ಗೊತ್ತಿಲ್ಲ ಅಂದ್ರೆ ಒಂದು ಇಂಟ್ರೊಡಕ್ಷನ್ ಕೊಡೋಣ ಅಂತ. ಅಂಡ್ ಅಲ್ಲಿ ಜಪಾನ್ ನಲ್ಲಿ ನೋಡಿದ್ರೆ ಅವರ ಫಿಲ್ಮ್ ಸ್ಟಾರ್ಸ್ ಇದಾರೆ, ಆದ್ರೆ ಅವರ ನಿಜವಾದ ಸೂಪರ್ ಸ್ಟಾರ್ ಅಂದ್ರೆ ಅವ್ರ ವಾಯ್ಸ್ ಆಕ್ಟರ್ಸ್. ಯಾಕಂದ್ರೆ ಅವರು ಈಗ ಒಂದು ನಾರುಟೋ ಅಂತ ಒಂದು ಆನಿಮೆ, ಇಲ್ಲ ಈ ಡ್ರ್ಯಾಗನ್ ಬಾಲ್ ಝಿ ನಲ್ಲಿ ನೀವು ಗೋಕುನ ವಾಯ್ಸ್ ಮಾಡಿದೀರಾ, ಇಲ್ಲ ಈಗ ಹೊಸ ಆನಿಮೆ ಬರ್ತಾ ಇದೆ, ಆ ವಾಯ್ಸ್ ಆಕ್ಟರ್ಸ್ ಅವರು ದೇ ಬಿಕಮ್ ವೆರಿ ಪಾಪ್ಯುಲರ್. ಜನ ಇವ್ರು ಅಟ್ಯಾಚ್ ಆಗಿದಾರಾ ಅಂತ ಬಂದ್ ನೋಡ್ತಾರೆ, ಅದಕ್ಕೆ ಆಮೇಲೆ ಸೈನಿಂಗ್ಸ್ ಆಗುತ್ತೆ. ಅದಕ್ಕೆ ಜೀವ ಕೊಡೋದೇ ಅವರು. ಹೌದು. ಅಂಡ್ ಅದು ಎಷ್ಟು ಚೆನ್ನಾಗಿ ಜೀವ ಕೊಡ್ತಾರೆ. ನಾನ್ ಹೇಳ್ತೀನಿ, ಇದನ್ನ ನೋಡುವಾಗ ಫಸ್ಟ್ ನಾನು ಇಂಗ್ಲಿಷ್ ಡಬ್ ಅನ್ನು ನೋಡ್ತಾ ಇದ್ದೆ. ತುಂಬಾ ಇಷ್ಟ ಆಗ್ತಾ ಇತ್ತು, ಆರಾಮಾಗಿ ನೋಡ್ತಾ ಇದ್ದೆ, ಏನಕ್ಕೆ ಸಬ್ ಟೈಟಲ್ ಓದ್ಬೇಕು ಅಂತ ಇದ್ದೆ. ಆಮೇಲೆ ನಾನು ಯಾವಾಗ ಜಾಪನೀಸ್ಗೆ ಒಂದು ಸ್ವಿಚ್ ಮಾಡಿದ್ನೋ, ಸರಿ ನನಗ ಆ ಭಾಷೆ ಅಂತೂ ಅರ್ಥ ಆಗಲ್ಲ, ನಾ ಬರೀ ಸಬ್ ಟೈಟಲ್ ಓದ್ತಾ ಇದ್ದೀನಿ, ಆದ್ರೆ ಆ ಭಾಷೆಯಲ್ಲಿ ಆ ಒಂದು ಭಾವನೆ, ಒಂದು ಇಮೋಷನ್, ಒಂದು ಇಂಪ್ಯಾಕ್ಟ್ ಅದು ಹೇಗ್ ಕೊಡ್ತಾರೆ. ಅಂಡ್ ಎಸ್ಪೆಷಲಿ ಈ ತರ ಈ ಒಂದು ಕಾರ್ಟೂನ್ ಆನಿಮೇಟೆಡ್ ಮಾಧ್ಯಮದಲ್ಲಿ ಎಲ್ ಬೇಕೋ ಎಕ್ಸಾಜರೇಟ್ ತುಂಬಾ ಮಾಡ್ಬೇಕು. ಇದು ನಾವು ಮನುಷ್ಯರು ರಿಯಲಿಸಮ್ ಅಲ್ಲ ಅಲ್ವಾ ಇದು. ಸೊ ನೀವ್ ಯಾವಾಗ ಕಿರುಚ್ತೀರೋ ವಿಪರೀತ ಕಿರುಚ್ಬೇಕು, ಇಲ್ಲ ಎಲ್ಲ ಒಂದು ಆಕ್ಷನ್ಗೂ ಒಂದು ರಿಯಾಕ್ಷನ್ಗೆ ಏನೋ ಒಂದು ನೀವು ಮೆಟ್ಲ್ ಮೇಲ್ ಬೀಳ್ತಾ ಇದ್ದೀರಾ ಅಂದ್ರೆ ಒಂದು 10 ಸತಿ ನೀವು ಕೂಗ್ಬೇಕು. ನಾನು ಅದನ್ನ ಉದಾಹರಣೆಯಾಗಿ ಹೇಳೋದಾದ್ರೆ, ನಾನು ಒಂದು ಇದಕ್ಕೆ ಡಬ್ಬಿಂಗ್ ಮಾಡ್ತಾ ಇರ್ಬೇಕಿದ್ರೆ ನಮಗೂ ಅಷ್ಟೇ ಇದಿರುತ್ತೆ. ಅಲ್ಲಿ ಅವನು ಇದ್ ಮಾಡ್ತಾ ಇರ್ತಾನೆ. ನಾನು ಸುಮ್ನೆ ಉದಾಹರಣೆ ಕೊಡೋದು ಅಂತಂದ್ರೆ ಅದ್ರಲ್ಲಿ ಇದ್ ಮಾಡೋದು, ನಾನು ಅವನು ನೀರಲ್ಲಿ ಮುಳುಗುತ್ತಾನೆ, ಹೆಲ್ಪ್ ಮೀ. ಸೊ ನಾನ್ ಹಂಗ್ ಮಾಡ್ಕೊಂಡು ಐ ಆಕ್ಚುಲಿ ನೀಡ್ ಟು ಫೀಲ್ I need to feel that. I need to give that experience and expression along with the whole ಇದು. ಅಂದ್ರೆ ನಾನು ಅದಕ್ಕೆ ಹೇಳ್ತಾ ಇರ್ತೇನೆ, ಒಂದು ಸ್ಟುಡಿಯೋ ಬೂತ್ ಅಲ್ಲಿ ಮೈಕಿನ ಹಿಂದ್ಗಡೆ ನೀವು ಕೂತ್ಕೊಂಡು, ಅಥವಾ ಮೈಕಿನ ಎದುರುಗಡೆ, however you want to put it, ಅಲ್ಲಿ ಕೂತ್ಕೊಂಡು ಯು ಕ್ಯಾನ್ ಪೂರ್ತಿ ವಿಶ್ವನೇ ಸುತ್ತಕೊಂಡು ಬರ್ಬೋದು, ಜನರನ್ನ ಆ ಒಂದು ಜರ್ನಿಲಿ ಕರ್ಕೊಂಡು ಹೋಗಿ ಬರ್ಬೋದು. ಆ ಬ್ಯೂಟಿ, ಆ ಸ್ಟ್ರೆಂತ್ ಇರೋದು ವಾಯ್ಸ್ಗೆ. ಕೇಳುಗರೆ, ನಮ್ಮ ಚರ್ಚೆ ಮುಂದುವರ್ಸೋಣ ಒಂದು ಸಣ್ಣ ಬ್ರೇಕಿನ ನಂತರ. ಕೇಳುಗರೆ ನಮಸ್ಕಾರ. ನಮ್ಮ ತಲೆಹರಟೆ ಪಾಡ್ಕಾಸ್ಟ್ ನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು 1 ನಿಮಿಷ ತಗೊಂಡು ನಿಮ್ಮ ಸೋಷಿಯಲ್ ಮೀಡಿಯಾನಲ್ಲೋ ಇಲ್ಲ ವಾಟ್ಸ್ಆಪ್ ಅಲ್ಲೋ ಬೇರೆಯವ್ರ ಹತ್ರ ಹಂಚ್ಕೊಳ್ಳಿ. ಐಟ್ಯೂನ್ಸ್ ಇಲ್ಲ ಆಪಲ್ ಪಾಡ್ಕಾಸ್ಟ್ ಅಲ್ಲಿ ನೀವು ಕೇಳ್ತಾ ಇದ್ರೆ ದಯವಿಟ್ಟು ಒಂದು ರೇಟಿಂಗ್ ಮತ್ತು ರಿವ್ಯೂ ನೀಡಿ, ನಮಗೆ ತುಂಬಾನೇ ಸಹಾಯವಾಗುತ್ತೆ. ಮತ್ತು ಕೇಳುಗರೆ, ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ ತಕ್ಷಶೀಲಾ ಇನ್ಸ್ಟಿಟ್ಯೂಷನ್ ಮತ್ತು IPSMF ಇಂಡಿಪೆಂಡೆಂಟ್ ಪಬ್ಲಿಕ್ ಸ್ಪಿರಿಟೆಡ್ ಮೀಡಿಯಾ ಫೌಂಡೇಶನ್ ಇವರಿನ ಸಹಾಯದಿಂದ ಸಾಧ್ಯವಾಗಿದೆ. ಅವರಿಗೆ ನಮ್ಮ ಧನ್ಯವಾದ. ನಮಸ್ಕಾರ, ಪವನ್ ಹಿಯರ್ ಅಗೇನ್. ಪ್ಲೀಸ್ ಚೆಕ್ ಔಟ್ ಮೈ ನ್ಯೂ ಇಂಗ್ಲಿಷ್ ಪಾಡ್ಕಾಸ್ಟ್ ಗ್ಲೋಬಲ್ ವಿಕ್ಟೋರಿಯಾ ಟೆಕ್ ಟಾಕ್ಸ್. It's a new show where we talk to tech entrepreneurs and professionals from the edtech and gaming industries of Melbourne, Victoria in Australia. I host the EdTech episodes, and I have had the pleasure of talking to some amazing leaders from the education tech space like Joe Egan from Nelnet International and Jason Kimberley from Cool Australia. 2 companies that are doing some incredible work that is already making an impact beyond Australia, both in India and across the world. I talked to them about how they've seen the pandemic affect EdTech, the challenges the industry still faces, the kind of careers that one can build in this space, and how the Victoria government has helped make Melbourne into a major hub of EdTech in the world. So do tune in to Global Victoria Tech Talks on the IVM Podcast app, website, or wherever else that you get your podcasts from. The show is presented by Global Victoria, the trade arm for the Victoria government in Australia. ನಮಸ್ಕಾರ ಮತ್ತು ವೆಲ್ಕಮ್ ಬ್ಯಾಕ್. ಪ್ರದೀಪ್ ಅವರೇ, ಸೊ ಈ ನಾವು ಸ್ವಲ್ಪ ಈ ಜಪಾನ್ ಬಗ್ಗೆ ಮಾತಾಡಿದ್ವಿ, ಆ ಒಂದು ಇಟ್ಸ್ ಅಟ್ ಅನದರ್ ಲೆವೆಲ್. ಬಟ್ ಇಲ್ಲಿ ನಮ್ಮ ವಾಯ್ಸ್ ಆಕ್ಟರ್ಸ್, ವಾಯ್ಸ್ ಆಕ್ಟಿಂಗ್ ಗೆ ಇನ್ನೂ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕು, ಇನ್ನೂ ಸ್ವಲ್ಪ ವಾಯ್ಸ್ ಆಕ್ಟರ್ಸ್ಗೆ ಅವ್ರ ಡ್ಯೂ ರೆಸ್ಪೆಕ್ಟ್ ಕೊಡಬೇಕು, ಇಲ್ಲ ಅವರ ಟ್ಯಾಲೆಂಟ್ ಗೆ ರೆಸ್ಪೆಕ್ಟ್ ಕೊಡಬೇಕು ಅಂದ್ರೆ ಹೇಗಾಗಬಹುದು? ಈಗ ಕನ್ನಡದಲ್ಲಿ ವಾಟ್ ಯು ಥಿಂಕ್ ನಾವಿನ್ನು ಮಾಡಬೇಕು ಅಂತ, ಎಷ್ಟೊಂದು ಜನಕ್ಕೆ ರೆಕಗ್ನಿಷನ್ ಕೊಡಬೇಕು ಅಂದ್ರೆ? Respect, recognition is very important, and maybe even in terms of pay, it's actually a highly underpaid, and also ಎಲ್ಲರಿಗೂ ಕೊನೆಗೆ ನೆನಪಾಗೋದು ವಾಯ್ಸ್, ಅಂಡ್ ಕೊನೆಗೆ ಯೂಸ್ ಆಗೋದು ವಾಯ್ಸ್. ಸೊ ನೀವು ಬಿಗ್ ಬಾಸ್ 9:00 ನೋಡ್ತಿರ್ತೀರಾ ಅಥವಾ 8:00 ಬೂಟ್ ನಲ್ಲಿ ನೋಡ್ತಿರ್ತೀರಾ ಅಂದ್ರೆ
ನಾನು 9 ಗಂಟೆಗೆ ಅದರದ್ದು ಲಾಸ್ಟ್ ಬರೋ ಲೈನ್ ಅನ್ನು ರೆಕಾರ್ಡ್ ಮಾಡಿ ಕಳ್ಸೋದು ಇದೆ, 9:15 ಕಳ್ಸಿದ್ದು ಇದೆ. ಸೊ ನಮ್ಗೆ ಲಾಸ್ಟ್ ಬರೋದು. ಸೊ ವಿ ಆರ್ ದ ಲೀಸ್ಟ್ recognized and least thought about group in the whole production lot, but the most important missing link between the audience and the one who wants to communicate. ಈ ಒಂದು ಪರಿಸ್ಥಿತಿ ಇದ್ದಾಗ ರೆಕಗ್ನಿಷನ್ ಬೇಕಾಗುವಂತ ತುಂಬಾ ಮುಖ್ಯ. ಮತ್ತೆ ಆ ಒಂದು ಜೀವ ಕೊಡುವಂತ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಆರ್ಟಿಸ್ಟಿಕಲಿ ಇನ್ನಷ್ಟು ಫಿನೆಸ್ ಇರುವಂತ ಆರ್ಟಿಸ್ಟ್ ಗಳಿಗೆ ಬರೋದಕ್ಕೆ ಇಲ್ಲಿರುವಂತಹ ಲೂಕ್ರೇಟಿವ್ನೆಸ್ ಎಷ್ಟಿದೆ, ಇದರಿಂದ ಎಷ್ಟು ಅವಕಾಶಗಳು ಹುಟ್ಕೊಳ್ತವೆ ಅನ್ನೋದು ಅವ್ರಿಗೆ ಅರಿವಾದ್ರೆ ಮಾತ್ರ ಅವ್ರು ಬರೋದಕ್ ಸಾಧ್ಯ. ಹಾಗೆ ಅರಿವಾಗ್ಬೇಕು ಅಂತಂದ್ರೆ ನಂತರ ಕೆಲವರಿಗೆ ರೆಕಗ್ನಿಷನ್ ಬರ್ಬೇಕು. ಅವರು ಕೂಡ ಆಕ್ಚುಲಿ ನನ್ನನ್ನ ಸೆಲೆಬ್ರಿಟಿ ಅಂತ ಕರೀತಾರೆ, ಸ್ಟಾರ್ ಅಂತ ಕರೀತಾರೆ. ಐ ಡೋಂಟ್ ಕನ್ಸಿಡರ್ ಮೈ ಸೆಲ್ಫ್ ಎಸ್ ಒನ್, ಬಟ್ ಅಟ್ ಲೀಸ್ಟ್ ಪೀಪಲ್ give that respect and love, so I accept that wholeheartedly. Plus I also say ಇದೇ ತರ ಇನ್ನಷ್ಟು ಈ ರೀತಿಯ ಧ್ವನಿ ಮಾಂತ್ರಿಕರು ತುಂಬಾ ಜನ ಇದ್ದಾರೆ. ಅವ್ರಿಗೆ ರೆಕಗ್ನಿಷನ್ ಸಿಕ್ಕಿದ್ರೆ ಜನರಿಗೂ ಗೊತ್ತಾಗುತ್ತೆ. ಅವ್ರಿಗೆ ರೆಕಗ್ನೈಸ್ ಆದ ತಕ್ಷಣ ಉಳಿದವ್ರಿಗೆ ಇದಾದ ಹಂಗೆ ಅಲ್ಲ. ಈಗ ನಾನು ಐ ಆಮ್ ಅ ರೆಪ್ರೆಸೆಂಟೇಟಿವ್, ನಂಗೆ ರೆಕಗ್ನಿಷನ್ ಸಿಕ್ಕಿದೆ, ಐ ಆಮ್ ಪ್ರಾಬಬ್ಲಿ ಲಕ್ಕಿ ಇನಫ್. ಪ್ಲಸ್ ನಾನು ಅವ್ರನ್ನೆಲ್ಲರೂ ಕೂಡ ರೆಪ್ರೆಸೆಂಟ್ ಮಾಡುವಂತವನು. ಇದೇ ತರ ಇನ್ನಷ್ಟು ಅಂಬಾಸಿಡರ್ಗಳು ಬೇಕು, ಇನ್ನಷ್ಟು ಜನ ಪ್ರೊಪಗೇಟ್ ಮಾಡೋದು. ನನ್ನ ಲೈವ್ ಎಕ್ಸಾಂಪಲ್ ಅಲ್ಲಿ ನಾನೇ ಈಗ ಟ್ರೈನ್ ಮಾಡ್ತಾ ಇರುವಂತವ್ರು 2-3 ಜನ ಲೈವ್ ಎಕ್ಸಾಂಪಲ್ ಅಲ್ಲಿ ಇದ್ದಾರೆ. ಅಂಡ್ ಇನ್ ದ ಕಮಿಂಗ್ ಡೇಸ್ ಐ ಆಮ್ ಪ್ಲಾನಿಂಗ್ ಆನ್ ವೆರಿ interesting and innovative, hopefully, and important mode of training ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಐ ಆಮ್ ಪ್ಲಾನಿಂಗ್ ಆನ್ ದಟ್. ಲೆಟ್ಸ್ ಸಿ. ನಾನು ಹೇಳ್ತೀನಿ, ನಾನ್ ನೋಡಿ, ನಾನು ಈ ಕ್ಷೇತ್ರಕ್ಕೆ ನಾ ಪಾಡ್ಕಾಸ್ಟಿಂಗ್ ನಿಮ್ತನದು ಏನೋ ಆಕ್ಸಿಡೆಂಟಲ್ ಹೇಳಿದೆ. ನಾನು ಸಂಶೋಧನೆ ಮಾಡ್ತಾ ಇದ್ದೆ, ಬೇರೆ ಕೆಲಸ ಮಾಡ್ತಾ ಇದ್ದೆ. ಅಂಡ್ ಇದು ಪಾಡ್ಕಾಸ್ಟಿಂಗ್. ಸೊ ಪಾಡ್ಕಾಸ್ಟಿಂಗ್ ಅದರದೇ ಒಂದು ಪ್ರಶ್ನೆ ಇತ್ತು. ಇದು ಪಾಡ್ಕಾಸ್ಟಾ ಪ್ಯಾಡ್ಕಾಸ್ಟಾ ಏನಿದು, ಇಲ್ಲ ಪೋಡ್ಕಾಸ್ಟ್? ನಾನ್ ಹೇಳಿರೋದು ಪಾಡು, ನಾವು ಪಡೋ ಪಾಡು. ನಿಜ. ಇದು ಪಾಡ್ಕಾಸ್ಟಿಂಗ್. ಸೊ ಬಟ್ ಇದರಲ್ಲಿ ಅದೇ ನನ್ನ ವಾಯ್ಸ್ ಅನ್ನ ನಾನು ಒಂದು ಸ್ವಲ್ಪ ಟ್ರೈನ್ ಮಾಡ್ಕೋಬೇಕು ಅಂದ್ರೆ, ಥಿಯೇಟರ್ ಅಲ್ಲಿ ಅದರದೇ ಒಂದು ಸ್ಕೂಲ್ ಇದೆ. ಥಿಯೇಟರ್ ಅಲ್ಲಿ ಹೇಗೆ ವಾಯ್ಸ್ ಪ್ರೊಜೆಕ್ಟ್ ಮಾಡೋದು, ಒಂದಷ್ಟು ಒಳ್ಳೆ ಹ್ಯಾಬಿಟ್ಸ್ ಅನ್ನ ಕಲ್ತ್ಕೋಬಹುದು. ಆದ್ರೆ ನಾನ್ ಥಿಯೇಟರ್ ಬೇಡ, ನಾನ್ ಜಸ್ಟ್ ಒಳ್ಳೆ ಡಿಕ್ಷನ್ ಬೇಕು, ನಂಗೆ ಒಳ್ಳೆ ಇದು ಬೇಕು ಅಂದ್ರೆ ನನ್ಗೆ ಗೊತ್ತಿಲ್ಲ ಎಲ್ಲಿ ಹೋಗೋಕೆ. ನೀವ್ ಹೇಳಿದ ತರ, ಸೊ ನೀವ್ ಇದು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಾನಂತೂ ಕಾಯ್ತಾ ಇದ್ದೀನಿ. ಐ ಮೈಟ್ ಸೈನ್ ಅಪ್ ಆಸ್ ಅ ಸ್ಟೂಡೆಂಟ್ as well. ಅಂಡ್ ಈಗ ಆನ್ಲೈನ್ ಕಾಲದಲ್ಲಿ ನಾವು ಬೇರೆ ಬೇರೆ ಕಡೆ ಕೂತ್ಕೊಂಡು we can do a lot. I want to give a very different outlook, and it should be ಅಂದ್ರೆ ಅದರಿಂದ ಒಂದ್ ಕಡೆಯಿಂದ ಸರ್ಮನ್ ಅಥವಾ ಪ್ರೀಚಿಂಗ್ ಆಗ್ಬಾರ್ದು, ಅದನ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋ ತರ ಇರ್ಬೇಕು. ಸೊ ದಟ್ ಇಸ್ ಕೈಂಡ್ ಆಫ್ I have lots in my probably in the next few months, probably hopefully 6 months ಅಲ್ಲಿ. ವೆಲ್, ಕೆಳಗರಂತೂ ನಿಮ್ಮನ್ನ ಬೇರೆ ಬೇರೆ ಸೋಷಿಯಲ್ ಮೀಡಿಯಲ್ಲಿ ಎಲ್ಲಾ ಕಡೆ ಫಾಲೋ ಮಾಡ್ತಾರೆ. ಸೊ ಐ ವಿಲ್ ಆಲ್ಸೋ ಕೀಪ್ ವೇಟಿಂಗ್ ಅಂಡ್ ವಾಚಿಂಗ್. ಸೊ ಈಗ ಯು ಬ್ರಾಟ್ ದಟ್ ಅಪ್, ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಬಟ್ ಇನ್ ಜನರಲ್ ಈಗ ಯಾರಾದ್ರೂ ಈ ಒಂದು ಧ್ವನಿ ಕ್ಷೇತ್ರದಲ್ಲಿ ಶುರು ಮಾಡ್ಬೇಕು, 15 ವಯಸ್ಸಾಗಿರ್ಬೋದು, 50 ವಯಸ್ಸಾಗಿರ್ಬೋದು, ಶುರು ಮಾಡ್ಬೇಕು ಅಂದ್ರೆ ಏನ್ ಸಲಹೆ ಕೊಡ್ತೀರಾ ಇವಾಗ? ವಯಸ್ ಇಂಪಾರ್ಟೆಂಟ್ ಅಲ್ಲ, ವಾಯ್ಸ್ ಇಂಪಾರ್ಟೆಂಟ್. ಇಲ್ಲ, ಯಾವ್ದೋ ಒಂದು ವಯಸ್ಸಲ್ಲಿ ನಿಮ್ ಮನಸ್ಸಲ್ಲಿ ಬರುತ್ತೆ ಇದ್ರಲ್ಲಿ ನಾನ್ ಮಾಡ್ಬೇಕು. ಎಕ್ಸಾಕ್ಟ್ಲಿ, that's what I'm saying. ಸೊ ವಾಯ್ಸ್ ಇಂಪಾರ್ಟೆಂಟ್, ಮತ್ತೆ ವಾಯ್ಸ್ ಅನ್ನ ಹೇಗ್ ಬಳಸ್ತೀವಿ ಅನ್ನೋದು ಇನ್ನೂ ಇಂಪಾರ್ಟೆಂಟ್. ನಾನು ತುಂಬಾನೇ ಸತಿ ಇದೇ ಉದಾಹರಣೆ ಕೊಡ್ತಿರ್ತೀನಿ. ನಿಮ್ ಗ್ಯಾರೇಜ್ ಅಲ್ಲಿ, ನಿಮ್ಮ ಪಾರ್ಕಿಂಗ್ ಲಾಟ್ ಅಲ್ಲಿ ಅದು ಯಾವ ಅಲ್ಟ್ರಾ ಮಾಡರ್ನ್ ಟೆಕ್ನಾಲಜಿ ಇರುವಂತಹ ಕಾರ್ ಕೂತಿದ್ರುನು ಅದನ್ನ ನಿಮ್ಗೆ ಓಡ್ಸಕ್ ಬಂದಿಲ್ಲ ಅಂತಂದ್ರೆ ಏನ್ರಿ ಪ್ರಯೋಜನ? ಸೊ ಓಡ್ಸಕ್ ಕಲೀರಿ. ಸೊ ದೇರ್ ಆರ್ ಲಾಟ್ ಆಫ್ ವೇಸ್ ಯು ಕ್ಯಾನ್ ಡೂ ದಟ್. ನಾನು ಎಲ್ಲರಿಗೂ ಹೇಳೋದು 3 ವರ್ಡಿನ ಮಂತ್ರ. ಇದನ್ ಮಾಡಿದ್ರೆ ನೀವು ಮಾಸ್ಟರ್ ಆಗ್ಬೋದು, ಅದು ಯಾವುದೇ ಕೆಲಸದಲ್ಲಿ. ದಿಸ್ ಇಸ್ ದ ಬೇಸಿಕ್ ಥಿಂಗ್. ಒಬ್ಸರ್ವ್, ಪ್ರಾಕ್ಟಿಸ್, ರಿಪೀಟ್. ಒಬ್ಸರ್ವ್, ಪ್ರಾಕ್ಟಿಸ್, repeat, and observe, practice, and keep repeating that. Observe ourselves, observe others as an actor, voice actor. Observe ಮಾಡ್ತಾ ಇರ್ಬೇಕು ನಾವು. ಹಾಗೇನೆ ನಮ್ಮನ್ನ ನಾವು ಒಬ್ಸರ್ವ್ ಮಾಡ್ತಾ ಇರ್ಬೇಕು, ಮತ್ತೆ ಅದನ್ನ ಪ್ರಾಕ್ಟೀಸಿಗೆ ಇಳಿಸ್ಕೋಬೇಕು.
ಬಳಕೆಗೆ ತಗೋಬೇಕು. ಹ್ಮ್ ಮತ್ತೆ ಒಂದ್ಸತಿ ಬಳಕೆ ಆಯ್ತಾ ಅದನ್ನ ಒಬ್ಸರ್ವ್ ಮಾಡ್ಬೇಕು, ಬಿಕಾಸ್ ದಟ್ ಈಸ್ ದ ಪ್ರಾಕ್ಟಿಸ್ ಅಂಡ್ ದಟ್ ಈಸ್ ದ ರಿಪೀಟ್ ಸೈಡ್ ಆಫ್ ಇಟ್. ಸೊ ಇಟ್ ಈಸ್ ಲೈಕ್ ಅ ಲೂಪ್. This should never end. It should keep on. This will never meet. It will keep on rotating. ಹೌದು. It will never meet. But as long as it is meeting, that means your engine is running. ನಿಜ. So you will be able to do that. So that's what I tell. ಹಾಗಾಗಿ ಯಾರೇ ಆದ್ರೂ ಅಷ್ಟೇ ಮಾಡ್ಬೋದು. ಅಂಡ್ ಇದ್ರಲ್ಲಿ ಇನ್ನೊಂದು, ನಾನ್ ಆಕ್ಚುಲಿ ಪಾಡ್ಕಾಸ್ಟಿಂಗ್ ಶುರು ಮಾಡಿದಾಗ್ಲೂ ನನಗೆ ಒಂದ್ ತಿಂಗಳು ಬೇಕಾಯ್ತು ಇದಕ್ಕೆ. ಈಗ್ಲೂ ಜನ ಹೇಳ್ತಾ ಇರ್ತಾರೆ, ಎಲ್ಲ ಓಕೆ, ನನ್ನ ವಾಯ್ಸ್ ಅನ್ನ ನಾನಂತೂ ಕೇಳಕ್ ಆಗಲ್ಲಪ್ಪ, ದಯವಿಟ್ಟು ನೀವ್ ಕೇಳಿ, ನೀವ್ ಎಡಿಟ್ ಮಾಡ್ಬಿಡಿ, ನನ್ನ ವಾಯ್ಸ್ ನಾನ್ ಕೇಳಕ್ ಆಗಲ್ಲ. ಬಟ್ ನೀವ್ ಹೇಳ್ತಾ ಇರೋದ್ರಲ್ಲಿ ಅಬ್ಸರ್ವ್, ಪ್ರಾಕ್ಟೀಸ್ ಅಂಡ್ ರಿಪೀಟ್, ಅದ್ರಲ್ಲಿ ಪಾರ್ಟ್ ಆಫ್ ಅಬ್ಸರ್ವೇಶನ್ ಇಸ್ ಲಿಸ್ನಿಂಗ್ ಟು ಯೋರ್ ಸೆಲ್ಫ್ ಅಲ್ವಾ? ನಿಮ್ಮ ಧ್ವನಿ ನೀವ್ ಕೇಳ್ಬೇಕು, ಒಬ್ಜೆಕ್ಟಿವ್ ಆಗಿ ನಿಮ್ಮ ಧ್ವನಿ ಎಲ್ಲಿ ನೀವು ಏನ್ ಹೇಳ್ತಾ ಇದ್ದೀರಾ, ಒಂದು ಟೋನ್, ವಾಯ್ಸ್, ಆ ಥರದ್ರಲ್ಲಿ. ಎರಡನೇದು ಈವನ್ ಸ್ಪೀಚ್ ಡಿಫೆಕ್ಟ್ಸ್ ಅಲ್ವಾ, ಅವರ ಸ್ಪೀಚ್ ಫಬ್ಸ್. ನಾವು ಮಧ್ಯೆ ಮಧ್ಯೆ ಒಂದೇ ಪದನ ಲೈಕ್ ಅಂತ ಯೂಸ್ ಮಾಡ್ತೀವಿ, ಅಂದ್ರೆ 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 ಅಂತ ಯೂಸ್ ಮಾಡ್ಬೋದು. ಅಂದ್ರೆ ಅದು ಮತ್ತೆ 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 ಇನ್ನೊಂದು ಈಗ ತುಂಬಾನೇ ಜಾಸ್ತಿ ಆಗಿರುವ ತಕ್ಕಂತದ್ದು ಮಾಡ್ತಕ್ಕಂಥದ್ದಂತದ್ದು ಅದು ನಂಗೆ ಇವತ್ತಿನ ತನಕ ಅದು ಅವ್ರು ಹೇಳಿರ್ತಕ್ಕಂಥದ್ದು, ಅವ್ರು ಹೋಗಿರ್ತಕ್ಕಂಥದ್ದು, ಮಾಡಿರ್ತಕ್ಕಂಥದ್ದು. ಅಂಡ್ ಇಟ್ ಇಸ್ ಸಮಥಿಂಗ್ ದಟ್ ಐ ಕೆನಾಟ್ ಸ್ಟ್ಯಾಂಡ್. ಬಿಕಾಸ್ ಒಬ್ಸರ್ವ್ ಮಾಡಿ, ನಿಮ್ಮನ್ನ ನೀವು ಒಂದ್ಸತಿ ಕೇಳ್ಕೊಳ್ಳಿ, ಯು ವಿಲ್ ನೋ ವಾಟ್ ಯು ಆರ್ ಡೂಯಿಂಗ್. ಅಟ್ಲೀಸ್ಟ್ ಒಬ್ಬ ಕೇಳುಗನ ಸ್ಥಾನದಲ್ಲಿದ್ದು ನಾವು ಕೇಳ್ಕೊಂಡು ಪ್ರಾಕ್ಟೀಸ್ ಮಾಡೋಣ. ಎಸ್, ನನ್ನ ವಾಯ್ಸ್ ನನ್ಗೆ ಹಿತ ಆಗಲ್ಲ, ಐ ಆಮ್ ಟೆಲ್ಲಿಂಗ್ ಯು ಫ್ರಾಂಕ್ಲಿ. ಸೊ ಯಾರಿಗೋ ಇನ್ನೊಬ್ರಿಗೆ ಇಷ್ಟ ಆಯ್ತು ಅಂದ್ರೆ ನಂಗೆ ಇಷ್ಟ ಆಯ್ತು ಅಂತ ಹೇಳೋಂತಹ ವ್ಯಕ್ತಿ ನಾನು, ಜಾಯಮಾನ ನಂದು. ಬಟ್ ಅಲ್ಟಿಮೇಟ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ನಾವು ನಮ್ಮ ಅಡಿಗೆ ನಾವು ಸ್ವಲ್ಪ ಟೇಸ್ಟ್ ಮಾಡಿ ನೋಡದೆ ಉಳಿದವ್ರಿಗೆ ಬಡಿಸೋದು ಹೆಂಗೆ? ಸೊ ವಿ ನೀಡ್ ಟು ಹ್ಯಾವ್ ಅನ್ ಐಡಿಯಾ. ಸೊ ವಿ ನೀಡ್ ಟು ಅಟ್ಲೀಸ್ಟ್ ಆಸ್ ಅನ್ ಎಕ್ಸ್ಪರ್ಟ್ ಯು ನೀಡ್ ಟು ಬಿ ಏಬಲ್ ಟು ಡೆಲಿವರ್. ಸೊ ನೀವು ಇದರಲ್ಲಿ ಶುರು ಮಾಡಿದಾಗ ಅಟ್ ಎನಿ ಪಾಯಿಂಟ್ ನೀವ್ ಯಾರನ್ನ ಆಸ್ ವಾಯ್ಸ್ ಆಕ್ಟರ್ಸ್ ಯಾರನ್ನ ಒಬ್ಸರ್ವ್ ಮಾಡಿ ನಿಮಗೆ ಯು ಫೆಲ್ಟ್ ತುಂಬಾ ಕಲ್ತಿದೀವಿ ನೀವು ಅಂತ, ಕನ್ನಡದಲ್ಲಾಗ್ಲಿ ಇಂಗ್ಲಿಷ್ ಅಲ್ಲಾಗ್ಲಿ ಎನಿಥಿಂಗ್? ನಂಗೆ ಸ್ಪೆಸಿಫಿಕ್ ಇಂಥವ್ರು ಅಂತ ಗಾಡ್ ಫಾದರ್ ಅಥವಾ ಒಂದು ಐಡಿಯಲ್ ಅಥವಾ ಐಡಲ್ ಫಿಗರ್ ವಾಟ್ ಯಾವ್ದು ಇರ್ಲಿಲ್ಲ. ಬಟ್ ನನ್ಗೆ ನನ್ನ ಸೀನಿಯರ್ ಗಳಿಂದ ನಾನು ಕೇಳಿ ನೋಡಿ ಕಲ್ತದ್ದು ಬಿಟ್ರೆ ನಥಿಂಗ್, ನೋ ಒನ್ ಸ್ಪೆಸಿಫಿಕ್. ಬಟ್ ಆಯಾ ಟೈಮಲ್ಲಿ ಅದೇ ಹೇಳಿದ್ನಲ್ಲ, ದಟ್ಸ್ ವಾಟ್ ಐ ಕೀಪ್ ಸೇಯಿಂಗ್. ನಮ್ಗೆ ಇದೆಲ್ಲ ಎಲ್ಲಾನು ರೆಡಿಮೇಡ್ ಇಲ್ಲೇ ಇದೆ, ನಾವ್ ಅದನ್ನ ಹೆಕ್ ತಗೊಳ್ಬೇಕಷ್ಟೆ. ನಮ್ ಮನೆ ಕಟ್ಬೇಕು ಅನ್ನೋದಲ್ಲ, ಮನೆ ಕಟ್ಟೋದು. ಸೊ ಯು ನೀಡ್ ಟು ಸ್ಟಾರ್ಟ್ ಪಿಕಿಂಗ್ ದ ಸ್ಟೋನ್ಸ್ ಅಥವಾ ವಾಟ್ ಎವರ್ ಯು ನೀಡ್. I'm just saying in a very figurative way. ದುಡ್ಡು ಫಸ್ಟ್ ಈಗೆಲ್ಲ EMI ಮಾಡ್ಬೇಕು, ಲೋನ್ ಮಾಡ್ಬೇಕು, ಅದ್ ಬೇರೆ ವಿಷಯ. I'm saying in a very ಇದರಲ್ಲಿ ಹಂಗೆ. ಸೊ ಯಾಕಂದ್ರೆ ನಾನು ಆಸ್ ಅ ಪ್ಯೂರ್ ಲಿಸ್ನರ್, ರೈಟ್, ಐ ಮೀನ್ ನಾಟ್ ಆಸ್ ಅ ಪ್ರೊಫೆಷನಲ್ ಇನ್ ದ ಸ್ಪೇಸ್, ಲಿಸ್ನರ್ ಆಗಿ ನನಗೆ ಜಸ್ಟ್ ವಾವ್ ಮೂಮೆಂಟ್ಸ್ ಅಂದ್ರೆ, ಒಂದು ಡಿಸ್ನಿದು ಸ್ವಲ್ಪ ಬಿಹೈಂಡ್ ದ ಸೀನ್ಸ್ ಯಾವಾಗ ತೋರಿಸ್ತಾರೋ, ಇವಾಗ ಲಯನ್ ಕಿಂಗ್ ಎಸ್ಪೆಷಲಿ, ಜೆರೆಮಿ ಐರನ್ಸ್ ಆ ಸ್ಕಾರ್ ಏನೋ ಆ ವಿಲನ್ ಕ್ಯಾರೆಕ್ಟರ್ ಅನ್ನ ವಾಯ್ಸ್ ಮಾಡೋದು, ಅವ್ರು ಹೇಗೆ ಸ್ಟುಡಿಯೋ ಕೂತ ಹಂಗ್ ಮಾಡ್ತಾರೆ ನಿಂತು, ಯು ಆಕ್ಚುಲಿ ನೀಡ್ ಟು ಫೀಲ್ ಇಟ್. ಲೈಕ್ ನಾನೀಗ ಒಂದು ಉದಾಹರಣೆ ಹೇಳೋದಾದ್ರೆ, ನಾನೀಗ ಒಂದು ನೀವ್ ಯಾವ್ದೊಂದು ಸಿಚುವೇಶನ್ ಹೇಳಿ, ಐ ವಿಲ್ ಟ್ರೈ ಟು ಗೆಟ್ ಇನ್ ಟು ದಟ್ ಸಿಚುವೇಶನ್ ಹಿಯರ್. ಓಕೆ, ಇಟ್ಸ್ ಲೈಕ್ ಪ್ರಾಬಬ್ಲಿ ಓಕೆ, ಹೇಳಿ ಏನಾದ್ರು ಹೋಗ್ಬೋದು. ಬೆಂಗಳೂರು ಟ್ರಾಫಿಕ್ ಅಲ್ಲಿ ಕಚ್ಕೊಂಡಿದ್ದೀರಾ, ಯಾವನೋ ಒಬ್ಬ ರೆಡ್ ಸಿಗ್ನಲ್ ಎಗರೋಕ್ ನಿಮ್ ಯಾರೋ ಓವರ್ಟೇಕ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ, ಚೆನ್ನಾಗಿ ಆನ್ ನೋಡಿ, ಬೇಡವಾ? ಇಟ್ ವಿಲ್ ನಮ್ಮ ಪೇರೆಂಟಲ್ ಅಡ್ವೈಸರಿ ಎಕ್ಸ್ಪ್ಲಿಸಿಟ್ ಕಂಟೆಂಟ್ ಫಿಲ್ಟರ್ ಔಟ್ ಆಗುತ್ತಾ? ಸರಿ, ನೀವು ಸರ್ಕಾರಿ ಸ್ವಲ್ಪ ಜೋಪಾನ್. ಇಲ್ಲ ನಾ ಮಾಡಿಲ್ಲ ಕಣ್ರಿ. ನೋ 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 ಪ್ಲೀಸ್. Did you feel that? ಸೊ ಅವನು ಯಾರೋ ಒಬ್ಬ ಕುತ್ತಿಗೆ ಎಚ್ಚಕ್ತಾ ಇದ್ದಾನೆ, ಬಟ್ ಐ ನೀಡ್ ಟು ಫೀಲ್ ದಟ್. ನಿಜ ಅಂದ್ರೆ ಕಣ್ ಮುಚ್ಚಿದ್ರೇನೋ ಅದು ಗೊತ್ತಾಗ್ಬೇಕು. ಇಟ್ ಶುಡ್
ಫ್ರಮ್ ದ ಫಿಸಿಕಲ್. ಅದೇ ತರ How was the shock factor for you? You didn't realize it was coming. ಏನಿದು ಗೆಟಿಂಗ್ ರನ್ ಓವರ್. Yeah. ಬಟ್ ಡೆಫಿನೆಟ್ಲಿ ಸೇಮ್. ಅಂಡ್ ಅದೇ ನಾನ್ ಈ ತರ ಗ್ರೇಟ್ ಲಯನ್ ಕಿಂಗ್ ಆಗ್ಲಿ, ಇವಾಗ ರಾಬಿನ್ ವಿಲಿಯಮ್ಸ್ ಇನ್ಕಂಪ್ಯಾರಬಲ್, ಅವ್ರು ಎಷ್ಟೊಂದ್ ಮಾಡಿದ್ದಾರೆ. ಬಟ್ ಅವ್ರು ಆ ಒಂದು ಜೀನಿ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದು. ಅಂಡ್ ಜನ ಹೇಳ್ತಾರೆ ಅನಿಮೇಟರ್ಸ್ ಎಲ್ಲ ಸುಮ್ನೆ ಅವ್ರ ಸ್ಟುಡಿಯೋ ನಿಲ್ಲಿಸ್ಬಿಟ್ವಿ, ಅವ್ರು ಏನ್ ಬೇಕೋ ಹೇಳಿದ್ರು, ಏನ್ ಬೇಕೋ ಮಾಡಿದ್ರು, ನಾವ್ ಸುಮ್ನೆ ಪ್ರಾಂಪ್ಟ್ ಕೊಡ್ತಾ ಇದ್ವಿ ಅಂಡ್ ಅದನ್ ಯಾವ್ ಚೆನ್ನಾಗಿತ್ತೋ ಅದನ್ನೆಲ್ಲ ಅನಿಮೇಟ್ ಮಾಡಕ್ ಶುರು ಮಾಡಿದ್ವಿ ಅಂತ. ಸೊ ಆ ತರ ನನಗಂತೂ ಒಂದು ಆಸೆ, ಕನ್ನಡದಲ್ಲೂ ಆ ತರ ಒಂದ್ ಆಗ್ಬೇಕು, ಅದೇ ಫಾರ್ಮ್, ಅದೇ ಒಂದು ರೂಪದಲ್ಲಿ ಆಗ್ಬೇಕು ಅಂತ ಅಲ್ಲ. ವೆಸ್ಟ್ ಅಲ್ಲಿ ಅದು ಏನ್ ಬೇಕಾದ್ರೂ ಅದು ರೂಪದಲ್ಲಿ ಆಗೋದು ಇಲ್ಲ. ನಾವು ಯಾವತ್ತೇ ಇನ್ನೊಂದು ಸ್ಟಾರ್ಟ್ ಮಾಡಿದಾಗ ನಮ್ಮತನ ಅದ್ರಲ್ಲಿ ನಾವು ಕೊಡೋದಕ್ಕೆ ಸಹಜವಾಗಿ ಕೊಟ್ಟಿರ್ತೀವಿ. ಬಟ್ ಮಾಡೋದ್ರಲ್ಲಿ ಕಲಿಯೋದೇನಿಲ್ಲ. ನನ್ನ ಹೋಪ್ ಏನು ಅಂದ್ರೆ ಅದೇ ತರ ಟ್ರೂಲಿ ಕ್ರಿಯೇಟಿವ್ ಪ್ರಾಜೆಕ್ಟ್ ಕನ್ನಡದಲ್ಲಿ, ಇಲ್ಲ ನಮ್ ಕರ್ನಾಟಕದಲ್ಲಿ, ಔಟ್ ಆಫ್ ಇಂಡಿಯಾ ಎಲ್ಲಿ ಈ ತರ ವಾಯ್ಸ್ ಮೇಲೆ ಪ್ರೈಮ್ ಇಂಪಾರ್ಟೆನ್ಸ್ ಕೊಟ್ಟು ಗ್ರೇಟ್ ಕ್ರಿಯೇಟಿವ್ ಪ್ರಾಜೆಕ್ಟ್ ಬರುತ್ತೆ ಅಂತ ಐ ಆಮ್ ಜಸ್ಟ್ ಹೋಪಿಂಗ್ ಅಂಡ್ ವೇಟಿಂಗ್. ನಮ್ಗಾಗ್ಲೇ ಈ ನೆಟ್ಫ್ಲಿಕ್ಸ್, ಪ್ರೈಮ್ ಈ ಕಾಲದಲ್ಲಿ ಸ್ವಲ್ಪ ವಿ ಆರ್ ಸೀಯಿಂಗ್ ಇನೋವೇಷನ್ ಇನ್ ಐ ಥಿಂಕ್ ವಿಡಿಯೋ ಸ್ಟೋರಿ ಟೆಲಿಂಗ್. ಅದೇ ತರ ಆಡಿಯೋ ಫಸ್ಟ್ ಒಳ್ಳೆ ಸ್ಟೋರಿ ಟೆಲಿಂಗ್ ಇನ್ನೂ ಬರ್ಲಿ ಅಂತ ಅಂತೂ ನನ್ನ ಹೋಪ್. ಅಂಡ್ ನೀವು ಬಿಗ್ ಬಾಸ್ ಅಲ್ಲಂತೂ ಬಂದು ನಿಮ್ಮ ವಾಯ್ಸ್ ಇಷ್ಟು ರೆಕಗ್ನೈಸ್ ಆಗಿ, ಅಬ್ಸಲ್ಯೂಟ್ಲಿ ಐ ಥಿಂಕ್ ವಾಯ್ಸ್ ಆಕ್ಟಿಂಗ್ ಏನಿದು, ವಾಯ್ಸ್ ಕೊಡೋದ್ರಲ್ಲಿ ಏನಿದೆ ಅಂತ ಐ ಥಿಂಕ್ ಜನಕ್ಕೆ ಆಗ್ಲೇ ಸಾಕಷ್ಟು ಇಂಟ್ರೆಸ್ಟ್ ಬಂದಿದೆ. ಇದೇ ತರ ಬೇರೆ ಮೈಲ್ ಸ್ಟೋನ್ಸ್ ಅಲ್ಲಿ ನಿಮ್ ಜೊತೆ, ನಿಮ್ಮ ಕೊಲೀಗ್ಸ್ ಜೊತೆ ಬರ್ತಾ ಇರ್ಲಿ ಅಂತ ಅಂತೂ ದಟ್ಸ್ ಮೈ ಹೋಪ್ ಅಂಡ್ ಮೈ ಪ್ರೇಯರ್ ಟು ಯು. And ನಾವಿಲ್ಲಿ ಪಾಡ್ಕಾಸ್ಟ್ ನಡೆಸ್ಕೊಂಡು we are on the sidelines of the audio space, but we are always watching and excited. Yeah. ಸೊ ಪ್ರದೀಪ್ ಅವರೇ, ನಮ್ಮ ತಲೆಹರಟೆ ಕಾರ್ಯಕ್ರಮಕ್ಕೆ ಇವತ್ತು ಬಂದ್ ಸೇರಿದ್ದಕ್ಕೆ, ನಿಮ್ಮ ಥಾಟ್ಸ್ ಅನ್ನ ಹಂಚ್ಕೊಂಡಿದ್ದಕ್ಕೆ ತುಂಬಾನೇ ಧನ್ಯವಾದ. ಇಟ್ ಇಸ್ ಅನ್ ಅಬ್ಸಲ್ಯೂಟ್ ಪ್ಲೇಜರ್ ಟು ಹ್ಯಾವ್ ಯು ಆನ್ ದ ಶೋ. ಬರ್ತಾ ಇರಿ. ಖಂಡಿತ, ಥ್ಯಾಂಕ್ ಯು ಸೋ ಮಚ್. ನಂಗೂ ಖುಷಿ ಆಯ್ತು. ನಾನು ಏನು ಟೆನ್ಷನ್ ತಗೊಳ್ಳದೆ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತು ತಲೆಹರಟೆ ಮಾತಾಡೋದಕ್ಕೂ ಖುಷಿ ಆಯ್ತು. ಇಲ್ಲ ಅಂದ್ರೆ ಆ ಟಾಪಿಕ್ ಈ ಟಾಪಿಕ್ ಅಂತಿರುತ್ತೆ. ಬಟ್ ವಿ ಸ್ಪೋಕ್ ಅಬೌಟ್ ಸಮಥಿಂಗ್ ರಿಯಲಿ ಇಂಟ್ರೆಸ್ಟಿಂಗ್. ಅಂಡ್ ನನ್ಗೆ ನಿಮ್ಮಿಂದಾನು ಕೂಡ ಆ ಒಂದು ಇಂಟರಾಕ್ಷನ್ ಸಿಕ್ಕಿದ್ದು, ಇಟ್ ಗೆವ್ ಇಟ್ ಮೋರ್ ಪ್ಲೆಜರಬಲ್ ಕಾನ್ವರ್ಸೇಷನ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಆಗಿ ಸಿಕ್ತು. ಥ್ಯಾಂಕ್ ಯು ಅಂಡ್ ಕೀಪ್ ಗ್ರೋಯಿಂಗ್. ನಮ್ಮ ಪಾಡ್ಕಾಸ್ಟಿಂಗ್ ಕಮ್ಯುನಿಟಿನ ಇನ್ನಷ್ಟು ಬೆಳೆಸೋದಕ್ಕೆ ಕಾರಣರಾಗಿ, ಇನ್ನಷ್ಟು ಜನರಿಗೆ ಇನ್ಸ್ಪೈರ್ ಆಗಿ ಅಂತ ಐ ಫೀಲ್ ದಟ್ಸ್ ವೆರಿ ಇಂಪಾರ್ಟೆಂಟ್. ಇವಾಗ ನನ್ನ ಪ್ರಕಾರ ಈ ಪಾಡ್ಕಾಸ್ಟಿಂಗ್ ಲೋಕ ಇದೆ ಅನ್ನೋದೇ ಜನರಿಗೆ ಗೊತ್ತಾಗ್ಬೇಕಾಗಿದೆ. ಹೌದು, ಅದನ್ನ ನಂತರ ಆ ಒಂದು ಅವೇರ್ನೆಸ್ ಇದಾಗಬೇಕಾಗಿದೆ. ಯು ಗೈಸ್ ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್. ದಿಸ್ ವಿಲ್ ಟೇಕ್ ಯು ಪ್ಲೇಸಸ್ ಫ್ರಮ್ ವೆರ್ ಎವರ್ ಯು ಆರ್. ತುಂಬಾನೇ ಧನ್ಯವಾದ ಪ್ರದೀಪ್ ಅವರೇ. ಆಡಿಯೋ ಅಲ್ವಾ, ಅದಕ್ಕೆ ಲೋಕ ಸುತ್ತಬಹುದು ಅಂತ ಹೇಳಿದೆ. ಹೌದು, ಲೋಕ ಸುತ್ತಬಹುದು. ಹೇಳ್ತೀನಿ, ನಮ್ಮ NRI ಕನ್ನಡಿಗ ಆಡಿಯನ್ಸ್ ಇಸ್ ವೆರಿ ಹ್ಯಾಪಿ. ಅವ್ರು ನಮ್ಗೆ ಹೇಳೋದು, ನಿಮ್ ಪ್ರೋಗ್ರಾಮ್ ಇಲ್ಲ ಅಂದ್ರೆ ನಮ್ಗೆ ನಮ್ ವಾರದಲ್ಲಿ ಕನ್ನಡ ನಮ್ಗೆ ಕಿವಿ ಬೀಳೋಲ್ಲ, ನಮ್ಮ ನ್ಯೂಸ್ ಚಾನೆಲ್ ನೋಡೋದ್ ಬೇಕಾಗಿಲ್ಲ. ದಟ್ ಇಸ್ ನಾಟ್ ರಿಯಲ್ ಮಾತ್. ಐ ಮೀನ್ ದಟ್ ಇಸ್ ಸಮಥಿಂಗ್ ಎಲ್ಸ್, ರೈಟ್? ಐ ಮೀನ್ ದಟ್ಸ್ ನರೇಟೆಡ್. ಇದು ತುಂಬಾ ಜನ ಹೇಳ್ತಾರೆ, ಎಸ್ ತಲೆಹರಟೆ ಇರೋದ್ರಿಂದ ಅಟ್ಲೀಸ್ಟ್ ವಾರಕ್ಕೊಂದು 1 hour ನಮಗ್ ಕನ್ನಡ ಕೇಳ್ಬೋದು, ತುಂಬಾ ಚೆನ್ನಾಗ್ ಅನ್ಸುತ್ತೆ, ವಾಪಸ್ ಮನೇಲಿ ಇದೀವಿ, ವಾಪಸ್ ಬೆಂಗಳೂರಲ್ಲಿ ಇದೀವಿ ಅಂತ ಅನ್ಸುತ್ತೆ ಅಂತಾರೆ. ಸೊ ಅದರಿಂದ ನಮ್ಗೆ ಇಟ್ಸ್ ಅ ವೆರಿ ರಿವಾರ್ಡಿಂಗ್ ಎಕ್ಸ್ಪೀರಿಯನ್ಸ್ ಡೂಯಿಂಗ್ ದಿಸ್. ನಾನು ಇಂಗ್ಲಿಷ್ ಅಲ್ಲೂ ಪಾಡ್ಕಾಸ್ಟಿಂಗ್ ಮಾಡ್ತಾ ಇದ್ದೆ, ಬಟ್ ನಾನು ಕ್ಯಾನ್ ಓಪನ್ಲಿ ಟೆಲ್ ಯು, ಕನ್ನಡದಲ್ಲಿ ಇದು ಮಾಡೋದು, ನನ್ನ ಬ್ರೋಕನ್ ಕಂಗ್ಲಿಷ್ ಇಟ್ಕೊಂಡು ಮಾಡೋದ್ರಲ್ಲಿ ದ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಅಬೌಟ್ 10 times. ಅದರಲ್ಲಿರೋ ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್. ಹೌದು. ಅಂಡ್ ಪ್ರತಿ ವಾರ ನಿಮ್ ತರ ಲೈಕ್ ಐ ಗೆಟ್ ಟು ಮೀಟ್ ಗ್ರೇಟ್ ಪೀಪಲ್. ಒನ್ ನನಗೊಂದು ಮಾಸ್ಟರ್ ಕ್ಲಾಸ್ ಲೆಸನ್ ಸಿಗುತ್ತೆ. ಬೇರೆ ಏನ್ ಕೇಳ್ಬೇಕು ನಾನು? This is all learning curve. Thank you for giving this opportunity to connect with those who I have not had a chance to talk to. So ಖುಷಿ ಆಯ್ತು ಅವ್ರ ಜೊತೆ ಎಲ್ಲ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ. So new medium. Thank you so much. Thank you. ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತಾ? ಹೊಸ ಎಪಿಸೋಡ್ ಕೇಳೋದಿಕ್ಕೆ IVM ಪಾಡ್ಕಾಸ್ಟ್ ಆಪ್ ಅಥವಾ ಇನ್ಯಾವುದಾದ್ರೂ ಪಾಡ್ಕಾಸ್ಟ್ ಆಪ್ ಡೌನ್ಲೋಡ್ ಮಾಡಿ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಇದ್ದೀವಿ. ಫಾಲೋ ಮಾಡಿ @ಹರಟೆಪಾಡ್ HARATEPOD.
ಇನ್ನೂ ಏನಾದ್ರೂ ಹಂಚ್ಕೋಬೇಕಾಗಿದ್ರೆ ಇಮೇಲ್ ಕಳಿಸಿ haratepod@gmail.com. ನಮ್ಮ ಈ ಕನ್ನಡದ ಹೊಸ ಪಾಡ್ಕಾಸ್ಟ್ ಬಗ್ಗೆ ಎಲ್ಲರಿಗೂ ತಿಳಿಸಿ. ಅಣ್ಣ ತಮ್ಮ, ಅಕ್ಕ ತಂಗಿ, ಅಂಕಲ್ ಆಂಟಿ, ಮನೆಯಲ್ಲಿರೋ ಟಾಮಿ, ಊರಲ್ಲಿರೋ ಫ್ರೆಂಡ್ಸು ಎಲ್ಲರಿಗೂ ಹೇಳಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ. Hey, it's been another great week on the IVM Podcast Network. On the Edges and Sledges Cricket Podcast, in the first half, Ashwin is joined by Varun to wrap India's ODI tour of Sri Lanka. In the second half, DJ joins the party to discuss the first T20 international between India and Sri Lanka. If you'd like to hear more about this match, former Indian cricketer Sabha Karim joins Rajiv Mishra on Khel Niti and they talk some more about it. Ladies and gentlemen, we're really excited to announce a new show about crypto with Rohan Joshi. He's going to dive deep and demystify all this crypto stuff that we've been hearing about. And let me tell you a little bit more about stuff that's going on the network really quickly. Congratulations to Maru Kinayat, who celebrates 50 episodes of The Note with a discussion on health as a fundamental right. On Paisa Vaisa, Anupam talks to Harsha Chetanwala of mywealthgrow.com. Zarina Poonawalla is starting a new miniseries on emotional intelligence. Do check out the kickoff episode on the Empowering series. And Simplified talks about semiconductors. Do follow us on social media. We're IVM Podcast on Twitter, Facebook, Instagram, and LinkedIn. And remember, if you're enjoying this show, or any other show for that matter, please do tell a friend. That's really helpful for us. And finally, we would like to thank our sponsors on the network this week. They make this all possible. Thank you very much. CET, Cred, Global Victoria, Bank of Baroda, Intuit India, Lenovo, and CoinSwitch Kuber. We really appreciate your support. Have you ever wondered where the business world is headed? How the ways in which we create, market, and sell to consumers will evolve? Or if we'll ever go back to wearing pants while working? For answers to all of this and more, tune into Advertising is Dead with me, Varun Dugirala. Every Tuesday, as I talk to entrepreneurs, leaders, and change makers from across business, media, marketing, and beyond. You can catch all episodes of Advertising is Dead on the IVM Podcast website, app, or wherever you get your podcasts from.